ಟಿ ಬಿ ಹರಡೋದು ಒಂದು ಡ್ರಾಪ್ಲೆಟ್, ಒಬ್ಬ ಮಾತಾಡಬೇಕಾದ್ರೆ ಒಂದು ಡ್ರಾಪ್ಲೆಟಿಂದ ಒಬ್ಬರಿಗೆ ಹರಡುವಂಥ ಚಾನ್ಸಸ್ ಇದೆ. ಅಥವಾ ಓವರಾಲ್ ಇಮ್ಯುನಿಟಿ ಕಡಿಮೆ ಇದ್ದಂಥ ಜನಗಳಲ್ಲಿ ಈ ಥರ ವಲ್ನರಬಿಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಹುಟ್ಟಿರೋಂಥ ಮಕ್ಕಳುಗಳಿಗೆ 30% ಲಂಗ್ ಫಂಕ್ಷನಿಂಗ್ ಕೆಪಾಸಿಟಿ ಕಡಿಮೆ ಇದೆ ಕಂಪೇರ್ಡ್ ಟು ನಮ್ಮ ವೆಸ್ಟರ್ನ್ ಪಾಪ್ಯುಲೇಷನ್. ಒಂದು ಇನ್ಫೆಕ್ಷನ್ಗೆ ಒಂದು ಆ್ಯಂಟಿಬಯೋಟಿಕ್ಸೇ ಆನ್ಸರ್ ಅಂತ ಹೇಳಿದರೆ ಈ ಪ್ರಪಂಚದಲ್ಲಿ ಯಾರೂ ಸಾಯೋಂಥ ಅವಶ್ಯಕತೆ ಇರಲಿಲ್ಲ. ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ನ ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹವರು ಆಸ್ಟರ್ CMI ಹಾಸ್ಪಿಟಲ್ನ ಲೀಡ್ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಪಲ್ಮನಾಲಜಿ ಆಗಿರುವಂತಹ ಡಾಕ್ಟರ್ ಸುನೀಲ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಮೊದಲಿಗೆ ಈ ಪಲ್ಮನಾಲಜಿ ಅನ್ನುವಂಥ ಪದವನ್ನು ಅದೆಷ್ಟೋ ಜನ ಕೇಳಿ ಇರುವುದಿಲ್ಲ. ಹಾಗಾದರೆ ಏನಿದೆಯೋ ಪಲ್ಮನಾಲಜಿ ಅನ್ನುವಂಥದ್ದು? ಪಲ್ಮನಾಲಜಿಸ್ಟ್ಗಳು ಏನು ಮಾಡ್ತಾರೆ? ಪಲ್ಮನಾಲಜಿ ಅಂದರೆ ಫೀಲ್ಡಲ್ಲಿ ಶ್ವಾಸಕೋಶ, ನಮ್ಮ ಲಂಗ್ಸ್ ಆಗಲಿ, ನಮ್ಮ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಇದು ಬ್ರಾಂಚ್ ಆಫ್ ಮೆಡಿಸಿನ್. ಅದರಲ್ಲಿ ಏನೇನು ನಾವು ನೋಡ್ತೀವಿ, ಒಂದು ಡಿಸೀಸ್ ನೋಡ್ತೀವಿ, ಅದನ್ನ ಟ್ರೀಟ್ಮೆಂಟ್ ಯಾವ ಥರ ಮಾಡಬೇಕಂತ ನೋಡ್ತೀವಿ, ಅದನ್ನು ಯಾವ ಥರ ಪ್ರಿವೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ. ಅದ್ರ ಜೊತೆಲಿ ಲಂಗ್ಸ್ ಅಂತ ಹೇಳಿದ್ರೆ ಶ್ವಾಸಕೋಶ, ಇಂಟರ್ಸ್ಟಿಷಿಯಲ್ ಆ್ಯಂಡ್ ಚೆಸ್ಟ್ ಅಬ್ನಾರ್ಮ್ಯಾಲಿಟೀಸ್ನ ನಾವು ಈ ಒಂದು ಇದರಲ್ಲಿ ಸ್ಟಡಿ ಮಾಡ್ತೀವಿ. ಆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದರೆ ಲಂಗ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಬರೋದು, ಅಥವಾ ಲಂಗ್ಸಿನ ಸುತ್ತ ಇರೋಂಥ ಚೆಸ್ಟ್ ಕೇಜಲ್ಲಿನ ಪ್ರಾಬ್ಲಮ್ ಬರೋದು, ಅಥವಾ ಏನಾದರೂ ರಕ್ತನಾಳದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಈ ಒಂದು ಸ್ಪೆಷಾಲಿಟಿಲಿ ಎಲ್ಲನೂ ಕುಲುಂಗುಷದ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋಂಥ ವ್ಯವಸ್ಥೆಗೆ ಪಲ್ಮನಾಲಜಿ ಅಂತ ಹೇಳ್ತೀವಿ. ಪಲ್ಮನಾಲಜಿಸ್ಟ್ ಅಂದರೆ ಏನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಶ್ವಾಸಕೋಶದಲ್ಲಿ ಮೋಸ್ಟ್ ಕಾಮನ್ ಆಗಿ ಒಂದು ಆಸ್ತಮಾ, ಒಂದು COPD, ಒಂದು ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಥವಾ ಲಂಗ್ಸ್ಗಳಲ್ಲಿ ಕಲೆಗಳಂತ ಕಾಣುವಂಥದ್ದು ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್, ಲಂಗ್ ಕ್ಯಾನ್ಸರ್ ಆಗಲಿ, ಈಗ ಇನ್ಫೆಕ್ಷನ್, ಈಗ ಕೋವಿಡ್ ಬಂದ ಹಾಗೆ ಎಲ್ಲರಿಗೂ ಸರ್ವೇಸಾಮಾನ್ಯ ಗೊತ್ತಾಗಿರ್ಬೋದು. ಪಲ್ಮನಾಲಜಿಸ್ಟ್ ಅಂತ ಹೇಳಿದ್ರೆ ಕೋವಿಡಲ್ಲಿ ಲಂಗ್ಸಲ್ಲಿ ಮೋಸ್ಟ್ ಕಾಮನ್ ಎಫೆಕ್ಟ್ ಆಗೋದ್ರಿಂದ ಆ ಪಲ್ಮನಾಲಜಿ ಪ್ರಾಬ್ಲಮ್ನ ಕಾಂಪ್ರಿಹೆನ್ಸಿವ್ ಅಡ್ರೆಸ್ ಮಾಡೋಕ್ಕೆ ಒಂದು ಪಲ್ಮನಾಲಜಿಸ್ಟ್ ಅವಶ್ಯಕತೆ ಇದೆ. ಆ ಕೋವಿಡಿಂದ ಎಲ್ಲರಿಗೂ ಒಂದು ಈಸಿಯಾಗಿ ತಿಳುವಳಿಕೆ ಮೂಡಿದೆ. ಲಂಗ್ಸನ್ನು ನಾವು ಹೆಲ್ದಿಯಾಗಿ ಮೇಂಟೈನ್ ಮಾಡಬೇಕಂತಿದ್ರೆ ಏನು ಮಾಡಬೇಕು ಅಂತ ಹೇಳಿ? ಸಾಧಾರಣವಾಗಿ ಒಬ್ಬ ಮನುಷ್ಯ ಒಂದು ದಿನದಲ್ಲಿ 10,000 ಲೀಟ್ರ್ ಗಾಳಿನ ತಗೋತಾರೆ, ಬಿಡ್ತಾರೆ. ಅಂದರೆ ಸಾಧಾರಣವಾಗಿ ಇದು ಪ್ಯೂರ್ ಆಕ್ಸಿಜನ್ ತೊಗೋಬೇಕಾಗತ್ತೆ. ಅನ್ಫಾರ್ಚುನೇಟ್ಲಿ ಈಗಂತ ಗ್ಲೋಬಲೈಸೇಷನ್ ಆಗಲಿ, ಅರ್ಬನೈಸೇಷನ್ ಆಗೋದ್ರಿಂದ ಏನಾಗುತ್ತೆ, ಎನ್ವೈರ್ಮೆಂಟಲ್ಲಿ ಇರುವಂಥ ಡಸ್ಟ್ ಆಗಲಿ, ಸ್ಮೋಕ್ ಆಗಲಿ, ಪೊಲ್ಯೂಷನ್ಸ್ ಆಗಲಿ, ಅದು ಶ್ವಾಸಕೋಶದಲ್ಲಿ ಎಂಟರ್ ಆದಾಗ ಏನಾಗುತ್ತೆ, ರೂಪಾಯಲ್ಲಿ 10 ಜನದಲ್ಲಿ 8 ಜನಕ್ಕೆ ಪ್ರಾಬ್ಲಮ್ ಆಗಲ್ಲ. ಒಬ್ಬರಿಗೆ ಇಬ್ಬರಿಗೆ ಶ್ವಾಸಕೋಶದಲ್ಲಿ ಆ ಟೆಂಡೆನ್ಸಿ ಇರೋಂಥ ಕಂಡೀಷನ್ ಬಂದಾಗ, ಏನಾದರೂ ಸಪೋಸ್ ಆಸ್ತಮಾನು ಟೆಂಡೆನ್ಸಿ ಇದ್ದಾಗ ಸ್ವಲ್ಪ ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ. ಅದನ್ನು ಆದಷ್ಟು ಡಸ್ಟಿಂದ, ಅಟ್ಮಾಸ್ಫಿಯರ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಅದೇ ಥರ ಸ್ಮೋಕಿಂಗಿಂದ ತುಂಬ ಲಂಗ್ಸ್ ತೊಂದರೆಗಳಿರೋದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋದುಂಟು. ಲಂಗ್ಸ್ಗೆಲ್ಲಿ ಏನೇನು ಪ್ರಾಬ್ಲಮ್ ಬರ್ಬೋದು, ಸ್ಮೋಕಿಂಗಿಂದ ಲಂಗ್ ಕ್ಯಾನ್ಸರ್ ಬರ್ಬೋದು, COPD ಅನ್ನೋ ಕಂಡೀಷನ್ ಬರ್ಬೋದು. ಆ ಸ್ಕಾರಿಂಗನ್ನು ಸ್ವಲ್ಪ ಉಲ್ಬಣಗೊಳಿಸುವಂಥ ವ್ಯವಸ್ಥೆಗಳು ಇರೋದುಂಟು. ಅದೇ ಥರ ಇನ್ಫೆಕ್ಷನ್ ಅಂತ ಬಂದಾಗ ಕೋವಿಡ್ ಇನ್ಫೆಕ್ಷನ್ ಆಗ್ಬೋದು, ಸಿಂಪಲ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಕೋಲ್ಡ್, ಕಾಫ್, ಬ್ರೀದಿಂಗ್ ಡಿಫಿಕಲ್ಟಿ, ಲೋ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಹೇಳಿದ್ರೆ ಕಫ ಜೊತೆ ಉಸಿರಾಡಕ್ಕೆ ತೊಂದರೆ ಬರೋದು. ಇವಂಥ ಕಂಡೀಷನ್ಸು ಮೋಸ್ಟ್ ಕಾಮನ್ ಆಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಬೋದು, ಟ್ಯೂಬರ್ಕ್ಯುಲೋಸಿಸ್ ಆಗ್ಬೋದು. ಟ್ಯೂಬರ್ಕ್ಯುಲೋಸಿಸ್ ಅಂತ ಇನ್ವೇರಿಯಬಲಿ ಅದು ಮೈಕ್ರೋಬ್ಯಾಕ್ಟೀರಿಯನ್ ಟ್ಯೂಬರ್ಕ್ಯುಲೋಸಿಸ್ ಅನ್ನೋ ಒಂದು ಅಣುವಿಂದ ಕಾಸ್ ಮಾಡುತ್ತೆ. ಇಂಡಿಯಾದಲ್ಲಿ ಅದು ಮೋಸ್ಟ್ ಪ್ರಿವಿಲೆಂಟ್ ಇದೆ. ಅದನ್ನು ಒಂದು ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಬಂದಾಗ ಇನ್ನೊಬ್ಬರಿಗೆ ಹರಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಳ್ಳೆ ನ್ಯೂಟ್ರಿಷನ್ ಮೇಂಟೈನ್ ಮಾಡಬೇಕಾಗತ್ತೆ, ಒಳ್ಳೆ ಗಾಳಿ ವ್ಯವಸ್ಥೆಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಪ್ಲಸ್ ರೆಗ್ಯುಲರಾಗಿ ಒಂದು ವ್ಯಾಯಾಮ ಮಾಡೋದ್ರಿಂದ ಈ ಥರ ಒಂದು ಕಂಡೀಷನ್ಸ್ನ ಕಡಿಮೆ ಮಾಡ್ಕೋಬೋದು. ಅದೇ ಥರ ನಿಮಗೆ ರೆಗ್ಯುಲರ್ ವಾಕ್ ಮಾಡೋದು, ಸ್ವಿಮ್ಮಿಂಗ್ ಅನ್ನೋದಾಗದೆ ಓಡೋದು, ಅಥವಾ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ಕೂಡ ಒಂದು ಒಳ್ಳೆಯದು. ಅದೇ ಥರ ನಿಮಗೆ ನ್ಯೂಟ್ರಿಷನ್, ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂತ ಹೇಳ್ತಾರೆ. ಟೂ ಮಚ್ ಆಫ್ ಪ್ರೋಟೀನ್ಸ್ ಆರ್ ಸೊಪ್ಪು ತರಕಾರಿಗಳನ್ನು ತಿನ್ನೋದು, ಇದನ್ನು ಕೂಡ ಪ್ಲಸ್ ಪ್ಲೆಂಟಿ ಆಫ್ ನೀರಿನಂಶ ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ, ಶ್ವಾಸಕೋಶದಲ್ಲಿ ಹೈಡ್ರೇಷನ್ ಮೇಂಟೈನ್ ಆಗಿ ಶ್ವಾಸಕೋಶದಲ್ಲಿ ಉಸಿರಾಡೋ ತೊಂದರೆಗಳು ಕೂಡ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಅದೇ ಥರ ಹೆಲ್ತಿ ಲೈಫ್ ಸ್ಟೈಲ್ ಆಗಿ ಜೊತೆಲಿ ಸ್ಲೀಪ್, ನಿದ್ರೆ ಕೂಡ 6 ರಿಂದ 8 ಗಂಟೆಗಳ ಕಾಲ ಅನ್ಇಂಟರಪ್ಟೆಡ್ ಸ್ಲೀಪ್. ಎಲ್ಲರಿಗೂ ಈ ಸ್ಕ್ರೀನ್ ಟೈಮ್ ಅಂತ ತುಂಬ ಆಗಿದೆ. ಈಗ TV ನೋಡೋದು, ಈಗ ಮೊಬೈಲ್ ನೋಡೋದು, ಇದರಿಂದ ಸ್ಲೀಪ್ ಆನ್ಸೆಟ್ ಸ್ವಲ್ಪ ಪ್ರಾಬ್ಲಮ್ ಆಗೋದು, ಅದನ್ನು ಸ್ಲೀಪ್ನ ಮೇಂಟೈನ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದೇ ಥರ ಆಚೆ ಈಚೆ ಡಸ್ಟ್ ಪೊಲ್ಯೂಷನ್ ಅಂತ ಎಕ್ಸ್ಪೋಸ್ ಆಗೋಂಥ ಜನಗಳಿಗೆ ಸ್ವಲ್ಪ ಮಾಸ್ಕ್ ಉಪಯೋಗಿಸೋದ್ರಿಂದ ಸ್ವಲ್ಪ ಇದನ್ನು ಅವಾಯ್ಡ್ ಮಾಡ್ಬೋದು. ಪದೇ ಏನಾದರೂ ಸಪೋಸ್ ಏನೋ ಮುಟ್ಟಿದಾಗ ಕೈ ವಾಶ್ ಮಾಡೋದ್ರಿಂದ ಕೂಡ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಕಡಿಮೆ ಆಗ್ಬೋದು. ಅದೇ ಥರ ಸ್ನೀಸಿಂಗ್, ಕಾಫ್ ಏನಾದರೂ ಆದಾಗಿರೋ ಕವರ್ ಮಾಡ್ಕೊಂಡು ಮಾಡೋದ್ರಿಂದ
ನಿಮಗೆ ಮುಂದೆ ಈ ಥರ ಸ್ಪ್ರೆಡ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಮಾಡ್ಬೋದು. ಸ್ಮೋಕಿಂಗ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಕೂಡ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಶ್ವಾಸಕೋಶದ ಚೆನ್ನಾಗಿ ನೀವು ನೋಡ್ಕೋಬೋದು. ಸ್ಮೋಕಿಂಗ್ ಅಂತ ಹೇಳಿದ್ರಿ ಡಾಕ್ಟರ್, ಈಗ ನಾವು ನೋಡಿದ ಪ್ರಕಾರ ಸರ್ವೇ ಸಾಮಾನ್ಯವಾಗಿ ಅದೆಷ್ಟು ಜನ ರಿಲೀಫಿಗೋಸ್ಕರ ಸ್ಮೋಕ್ ಮಾಡೋದಿದೆ. ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಎಷ್ಟು ಸ್ಮೋಕ್ ಮಾಡಬೇಕು? ಸ್ಮೋಕಿಂಗ್ ಪ್ರಕಾರದಲ್ಲಿ ನೋಡುವಾಗ 0, ಯಾರೂ ಸ್ಮೋಕ್ ಮಾಡಬಾರ್ದು. ಸ್ಮೋಕಿಂಗಲ್ಲಿ ಸ್ವಲ್ಪ ಒಂದು ಸಿಗರೇಟ್ಸ್ ಆಗಲಿ ಒಂದು ಬೀಡಿ ಆಗಲಿ ಏನಾಗುತ್ತೆ 2,000 - 3,000 ಕೆಮಿಕಲ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಟಾಯ್ಲೆಟ್ ಕ್ಲೀನರ್ ಆ ಥರ ಅಂಥ ಕೆಮಿಕಲ್ಸು ಇರೋದ್ರಿಂದ ಏನಾಗುತ್ತೆ ಅದು ನಮ್ಮ ಶ್ವಾಸಕೋಶದಲ್ಲಿ ಪರ್ಮನೆಂಟ್ ಡ್ಯಾಮೇಜ್ ಮಾಡೋಂಥ ಕಂಡೀಷನ್ ಇಡೋದ್ರಿಂದ ಈಗೇನಾಗುತ್ತೆ ಯೂತಲ್ಲಿ ಏನಾಗುತ್ತೆ ಈ ಒಂದು ಪಬ್ಲಿಕ್ ಅಟ್ರಾಕ್ಷನಿಂದ ಏನಾಗುತ್ತೆ ಒಂದು ಝೀಲ್ಗೋಸ್ಕರ ಸ್ಮೋಕಿಂಗ್ ಪಿಕ್ ಮಾಡ್ತೀವಿ. ಬಟ್ ಅದೇ ನಮ್ಮ ಈ ಪಲ್ಮನಾಲಜಿ ಸ್ಪೆಷಲಿಸ್ಟ್ OPD ಕೂತ್ಕೊಂಡಾಗ ಅದೇ 50 - 60 ವರ್ಷ ವಯಸ್ಸಲ್ಲಿ ಆಕ್ಸಿಜನ್ ಇಟ್ಕೊಂಡು 2-3 ಹೆಜ್ಜೆ ಇಡಲಿಕ್ಕೆ ಕಷ್ಟಪಡೋಂಥ ಪೇಷಂಟ್ಗಳು ನೋಡಿದಾಗ ಆಗನ್ಸುತ್ತೆ ಸ್ಮೋಕಿಂಗ್ ಬೇಕಿತ್ತಾ ಅಂತ. ಈ ಇರೋ ಪೊಲ್ಯೂಷನ್ ಲೆವೆಲಿಂದು ಕೂಡ ಜಾಸ್ತಿ ಇರೋದ್ರಿಂದ ಡಸ್ಟಿಂದನೂ ಜಾಸ್ತಿ. ಯಾಕಂದರೆ ಬ್ಯಾಂಗ್ಳೂರ್ ಅನ್ನೋ ಸಿಟಿನಲ್ಲಿ ನೋಡ್ಬೋದು ಕಾಂಕ್ರೀಟ್ ಎಲ್ಲ ಕಡೆ ಇರೋದ್ರಿಂದ ಏನಾಗುತ್ತೆ ಇನ್ವೇರಿಯಬಲಿ ಆ ಡಸ್ಟ್ ಪಾರ್ಟಿಕಲ್ಸು ಕೂಡ ನಮ್ಮ ಲಂಗ್ಸ್ ಒಳಗಡೆ ಹೋದಾಗ ಏನಾಗುತ್ತೆ ಅದು ಇರ್ರಿವರ್ಸಿಬಲ್ ಡ್ಯಾಮೇಜ್ಗಳಿಗೆ ಲೀಡ್ ಮಾಡುತ್ತೆ. ಅದರಿಂದ ಮೋಸ್ಟ್ ಆಫ್ ಆಲ್ ಈ ಥರ ಉಸಿರಾಡೋ ತೊಂದರೆಗಳೆಲ್ಲ ಉಲ್ಬಣಗೊಳ್ಳೋ ಚಾನ್ಸಸ್ ಇರುತ್ತೆ. ವಾತಾವರಣಗಳು ಚೇಂಜ್ ಆಗ್ತಾಯಿದೆ. ಕೋವಿಡ್ ಒಂದೇ ಅಲ್ಲ, ಪ್ರತಿ ವರ್ಷವೂ ನಮಗೆ ಇನ್ಫ್ಲೂಯೆನ್ಸಾ ಅನ್ನೋ ಬರುತ್ತೆ ಇನ್ಫೆಕ್ಷನ್ಸು. ಅದನ್ನು ಕೂಡ ನಾವು ಕರೆಕ್ಟಾಗಿ ನೋಡ್ಕೋಬೇಕಂತೇಳಿ ನಮ್ಮ ಓವರಾಲ್ ಏರ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳೋದ್ರಿಂದ ಇದಕ್ಕೆ ಒಂದು ಪರಿಹಾರ ಕಂಡುಕೋಬೋದು. ಮೋಸ್ಟ್ ಕಾಮನ್ ಆಗಿರುವಂಥ ಲಂಗ್ ಡಿಸೀಸ್ ಯಾವುದು ಅಂತ ಹೇಳಿ? ಮೋಸ್ಟ್ ಕಾಮನಾಗಿ ನಾವು ಡೈಲಿ OPD ನೋಡೋಂಥದ್ದಾಗಲಿ ಒಂದು ಆಸ್ತಮಾ ಒಂದು ನೋಡ್ತೀವಿ, ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿನವ್ರಿಗೂ ಅಷ್ಟೇ, ಅಥವಾ COPD ವಯಸ್ಸಾಗದವರು ಪ್ಲಸ್ ಸ್ಮೋಕಿಂಗ್ನ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಏನಾಗುತ್ತೆ ಅಥವಾ ನಾಕ್ಷಸ್ ಏನೋ ಸಬ್ಸ್ಟೆನ್ಸ್ ಏನೋ ಇದ್ದಾಗ ಇನ್ಹೇಲೇಷನಿಂದ ಪರ್ಮನೆಂಟ್ ಡ್ಯಾಮೇಜ್ ಆಗುವಂಥ ಕಂಡೀಷನ್ಗೆ COPD ಅಂತ ಹೇಳ್ತೀವಿ. ಲಂಗ್ಸಲ್ಲಿ ಸ್ಕಾರಿಂಗ್ ಅಂತೇಳಿ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು 7-8 ಪ್ರಕಾರಗಳಿದ್ದಾವೆ. ಅದರಲ್ಲಿ ಮೋಸ್ಟ್ ಕಾಮನ್ 60 - 70 ವರ್ಷ ವಯಸ್ಸಿನವ್ರಿಗೆ ಸ್ವಲ್ಪ ಈ ಥರ ಸ್ಕಾರಿಂಗ್ ಬಂದಾಗ ಏನಾಗುತ್ತೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಕಷ್ಟ ಆಗುತ್ತೆ. ಪದೇ ಪದೇ ಕೆಮ್ಮು ಒಣ ಕೆಮ್ಮು, ಉಸಿರಾಡೋಕ್ಕೆ ತೊಂದರೆ ಬರೋದು. ಈಗ ಎಲ್ಲರಿಗೂ ಮೋಸ್ಟ್ಲಿ ಕೋವಿಡಲ್ಲಿ ಪಲ್ಸ್ ಆಕ್ಸಿಮೀಟರ್ ನೋಡೋವಂಥದ್ದೊಂದು ವ್ಯವಸ್ಥೆಗಳು ಗೊತ್ತಿದೆ. ಆಕ್ಸಿಜನ್ ಲೆವೆಲ್ ನಾರ್ಮಲಾಗಿ 94-95 ಮೇಲೆ ಇರಬೇಕಾಗುತ್ತೆ. ಅದು ಕೆಳಗಡೆ ಬಾದಾಗ ಏನಾಗುತ್ತೆ ಲಂಗ್ಸ್ ಏನೋ ಪ್ರಾಬ್ಲಮ್ ಇದೆಯಾ ಅಂತ ಒಂದು ಸ್ವಲ್ಪ ನಿಮ್ಮ ಲೋಕಲ್ ಪಲ್ಮಾಲಜಿಯನ್ನ ಮೀಟ್ ಮಾಡೋದ್ರಿಂದ ನಿಮಗೆ ಅದನ್ನು ನಿಖರವಾಗಿ ಅದು ಪ್ರಾಬ್ಲಮ್ ಏನೋ ತಿಳ್ಕೊಬೋದು. ಅದಕ್ಕೆ ತಕ್ಕನಂಗೆ ನಾವು ಟ್ರೀಟ್ಮೆಂಟು ಕೂಡ ಮಾಡಬಹುದು. ಅದ್ರ ಜೊತೆಯಲ್ಲಿ ಏನಾಗುತ್ತೆ ಲಂಗ್ ಕ್ಯಾನ್ಸರ್, ಸ್ಮೋಕಿಂಗ್ ನೋ ಡೌಟ್ ಮೋಸ್ಟ್ ಕಾಮನ್ ಕಾಸ್ ಫಾರ್ ಲಂಗ್ ಕ್ಯಾನ್ಸರ್. ಲಂಗ್ ಕ್ಯಾನ್ಸರ್ ಬಂದಾಗ ಮೋಸ್ಟ್ ಆಫ್ ಆಲ್ ಯಾವುದೇ ಒಂದು ಕ್ಯಾನ್ಸರ್ನ ನಾವು 4 ಸ್ಟೇಜಾಗಿ ನಾವು ವಿಂಗಡಿಸ್ತೀವಿ. ಅದರಲ್ಲಿ ಮೋಸ್ಟ್ ಆಫ್ ಆಲ್ 80 - 85% ಅಡ್ವಾನ್ಸ್ ಸ್ಟೇಜಲ್ಲಿ ಬರ್ತಾರೆ ಲಂಗ್ ಕ್ಯಾನ್ಸರಲ್ಲಿ. ಅದರಿಂದ ಏನಾಗುತ್ತೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಕಡಿಮೆ ಇರುತ್ತವೆ. ಅದೇ ನಾವು ಇದನ್ನು ಮುನ್ನೆಚ್ಚರಿಕೆಯಾಗಿ ಸ್ಮೋಕಿಂಗ್ ಕಡಿಮೆ ಮಾಡೋದ್ರಿಂದಾಗಲಿ ಪೊಲ್ಯೂಷನ್ಸ್ ಕಡಿಮೆ ಮಾಡೋದ್ರಿಂದಾಗಲಿ ಜೆನೆಟಿಕಲಿ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಫ್ಯಾಮಿಲಿಲಿ ಅಂತ ಹೇಳಿದ್ರೆ ಅದನ್ನು ಸ್ಕ್ರೀನ್ ಮಾಡೋದ್ರಿಂದ ಏನಾಗುತ್ತೆ ಬೇಗನೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅರ್ಲಿ ಸ್ಟೇಜ್ ಆಫ್ ಲಂಗ್ ಕ್ಯಾನ್ಸರ್ನಲ್ಲಿ ಪಿಕ್ ಮಾಡಿದ್ರೆ ಸ್ಟೇಜ್ 1ನಲ್ಲಿ ಮಿನಿಮಮ್ 60 - 70% ಜನಗಳಿಗೆ ಕಂಪ್ಲೀಟಾಗಿ ನಿವಾರಣೆ ಕಾಣ್ಕೋಬೋದು ಸ್ಟೇಜ್ 1ನಲ್ಲಿದ್ದಾಗ. ಅದೇ ಸ್ಟೇಜ್ 4 ಸ್ಟೇಜ್ ಬಂದಾಗ ಏನಾಗುತ್ತೆ ಕೆಲವೊಂದು ತಿಂಗಳಿರುತ್ತೆ. ಅನ್ಲೆಸ್ ಅಂಡ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಮೋಸ್ಟ್ಲಿ ಡೆತ್ ಪಾಸಿಬಿಲಿಟಿನೂ ಕೂಡ ಜಾಸ್ತಿ ಇರುತ್ತೆ ಈ ಕಂಡೀಷನ್ಸಲ್ಲಿ. ಡಾಕ್ಟರ್, ಈ ಲಂಗ್ ಕ್ಯಾನ್ಸರ್ನ ಸಿಂಟಮ್ಸ್ ಎಲ್ಲ ಯಾವುದು ಇರುತ್ತೆ ಅಂತ ಹೇಳಿ? ಅದು ತುಂಬ ಒಳ್ಳೆಯ ಕ್ವೆಶ್ಚನ್. ಆ್ಯಕ್ಚುಲಿ ಒಬ್ಬ ಮನುಷ್ಯ ವಂಶ ಪಾರಂಪರ್ಯವಾಗಿ ಏನಾದರೂ ಸಪೋಸ್ ಅವ್ರಿಗೇನಾದರೂ ಆ ಟೆಂಡೆನ್ಸಿ ಮನೇಲಿ ಯಾರಾದರೂ ಒಬ್ರು ಲಂಗ್ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಏನಾದ್ರು ಈ ಥರ ಕ್ಯಾನ್ಸರ್ ಇದ್ದಾಗ ಇಂಥ ಕಂಡೀಷನ್ಸಲ್ಲಿ ಅಪ್ಪಿತಪ್ಪಿ ಅವರಿಗೆ ಸ್ಮೋಕಿಂಗ್ ಅನ್ನೋದು ಪಿಕ್ ಮಾಡ್ಕೊಂಡಾಗ ತುಂಬ ಡಸ್ಟ್ ಪೊಲ್ಯೂಷನ್ ಇರೋದಾಗಲಿ ಅಥವಾ ಈ ಮೈನಿಂಗ್ ಆಗಲಿ ಈ ಆಸ್ಬೆಸ್ಟೋಸ್ ಅಂತೇಳಿ ಅಥವಾ ಈ ಒಂದು ಧೂಳಿರೋಂಥ ಒಂದು ಪರಿಸರದಲ್ಲಿ ಏನಾದರೂ ಇದ್ದಾಗ ಏನಾಗುತ್ತೆ ಈ ಥರ ಇನ್ಹಲೇಷನ್ ಯೂಸ್ ಮಾಡಿ ಏನಾಗುತ್ತೆ ಮುಂದಕ್ಕೆ ಇವರಿಗೆ ಲಂಗ್ಸಲ್ಲಿ ಒಂದು ಮುಟೇಷನ್ ಅಂತ ಹೇಳ್ತೀವಿ. ನಾರ್ಮಲ್ ಸ್ಟ್ರಕ್ಚರ್ಸ್ ಆ ಮುಟೇಷನಿಂದ ಏನಾಗುತ್ತೆ ಅಬ್ನಾರ್ಮಲ್ ಸೆಲ್ಸ್ ಆಗಿ ಟರ್ನ್ ಆಗುತ್ತೆ. ಅದು ಹೋಗ್ತಾ ದೊಡ್ಡದಾದಾಗ ಏನಾಗುತ್ತೆ ಆಬ್ವಿಯಸ್ ಆಗಿ ಒಬ್ಬ ಪೇಷಂಟು ಕೆಮ್ಮು ಬರ್ಬೋದು, ಕೆಮ್ಮು ಕಫ ಬರ್ಬೋದು, ಕಫದಲ್ಲಿ ಬ್ಲಡ್ ಬರ್ಬೋದು, ಸ್ವಲ್ಪ ತೂಕ ಕಡಿಮೆ ಆಗೋದು, ಸ್ಮೋಕಿಂಗ್ ಹಿಸ್ಟ್ರಿ ಇದ್ದವ್ರಿಗೆ ಪದೇ ಸ್ಮೋಕರ್ಸ್ ಕಾಫ್ ಅಂತ ಇರುತ್ತೆ. ಅದು ಬಿಟ್ಟು ಕೂಡ ಪರ್ಸಿಸ್ಟೆಂಟ್ ಸಿಂಪ್ಟಮ್ಸ್ ಊಟ ತಿಂಡಿಲಿ ಸ್ವಲ್ಪ ಕಡಿಮೆ ಆಗೋದು, ಜ್ವರ ಮತ್ತೆ ಬರೋದು, ಸ್ವಲ್ಪ ಲಂಗ್ಸಲ್ಲಿರೋದು ನೀರಿನಂಶ ತುಂಬಿಕೊಳ್ಳೋದು, ಕಫದಲ್ಲಿ ಬ್ಲಡ್, ಇದೆಲ್ಲ ಒಂದು ಲಕ್ಷಣಗಳಿಂದ ಲಂಗ್ ಕ್ಯಾನ್ಸರ್ ಪಿಕ್ ಮಾಡ್ಬೋದು. ಅದರಲ್ಲಿ ಮೋಸ್ಟ್ ಸ್ಕ್ರೀನಿಂಗ್ ಅಂತೇಳಿ ಎಕ್ಸ್ರೇ ಅಥವಾ CT ಸ್ಕ್ಯಾನ್ ಮಾಡಿದಾಗ ಲಂಗ್ಸಲ್ಲಿ ಕಲೆಗಳು ಕಾಣೋದು. ಚಿಕ್ಕ ಗಡ್ಡೆ 2 ಸೆಂಟಿಮೀಟರ್ದ ಕೆಳಗಡೆ ಇದೆ, 2 ಸೆಂಟಿಮೀಟರ್ದ 3 ಸೆಂಟಿಮೀಟರ್ ಮೇಲಿದೆ ಅಂಥ ಕಂಡೀಷನ್ಸ್ನ ನಾವು ಒಂದೊಂದು ಸರಿ ಬಯಾಪ್ಸಿ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಬಯಾಪ್ಸಿ ಮಾಡೋದ್ರಿಂದ ಅರ್ಲಿ ಲಂಗ್ ಕ್ಯಾನ್ಸರ್ ಪಿಕ್ ಮಾಡೋಂಥ ವ್ಯವಸ್ಥೆಗಳು ಉಂಟು. ಈ ಲಂಗ್ ಕ್ಯಾನ್ಸರನ್ನು ಅವಾಯ್ಡ್ ಮಾಡೋದು ಹೇಗೆ ಅಂತ ಹೇಳಿ? ಒಂದು ನಮ್ಮ ಪರಿಸರನ ಕ್ಲೀನ್ ಇಟ್ಕೊಳೋದು,
ಜೆನೆಟಿಕಲಿ ಯಾರಿಗಾದ್ರೂ ಒಬ್ಬರು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಮುಂದಾಲಿಂದ ಮಾಡಿಕೊಂಡು ಅವ್ರಿಗೆ ಸ್ಕ್ರೀನ್ ಮಾಡೋದ್ರಿಂದ ಇದು ಒಂಥರ ಬೇಗನೆ ಪಿಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಪಿಕ್ ಮಾಡೋದು ಕೂಡ ಲಂಗ್ಸಲ್ಲಿ ಗಡ್ಡೆಗಳು ನಾಡ್ಯೂಲ್ಸ್ ಅಂತ ಹೇಳ್ತೀವಿ ಜನರಲಿ. ಆ ನಾಡ್ಯೂಲ್ಸ್ ಇಂಡಿಯಾದಲ್ಲಿ ಎಲ್ಲ ನಾಡ್ಯೂಲ್ಸು ನಾವು ಕ್ಯಾನ್ಸರ್ ಅಂತ ಹೇಳಲಿಕ್ಕೆ ಬರಲ್ಲ, ಯಾಕಂದರೆ TB ಕೂಡ ಈಕ್ವಲಿ ಇಂಪಾರ್ಟೆಂಟ್ ಡಿಸೀಸ್ ನಮ್ಮ ಇಂಡಿಯಾದಲ್ಲಿ. ಸೊ TB ಮತ್ತು ಕ್ಯಾನ್ಸರ್ ಎರಡೂ ಕೂಡ ಮಧ್ಯೆ ನಾವು ತಾಳೆ ಹಾಕಿದಾಗ ಅದಕ್ಕೆ ಬಯಾಪ್ಸಿ ಎಲ್ಲಿ ಮಾಡಬೇಕಾಗತ್ತೆ, ಒಂದು ಸೈಜ್ ಗ್ರೋ ಅಪ್ ಫಾಸ್ಟ್ ಆಗ್ತಾಯಿದೆ, ಪ್ಲಸ್ ವೆಯ್ಟ್ ಲಾಸ್ ಕೂಡ ಆಗ್ತಾಯಿದೆ, ಕಫದಲ್ಲಿ ಬ್ಲಡ್ ಬೀಳ್ತಾ ಇದೆ, ಈ ಥರ ಕಂಡೀಷನ್ಸ್ ಇದ್ದಾಗ ಏನಾಗುತ್ತೆ ಬ್ರಾಂಕೋಸ್ಕೋಪಿ ಅಂತ ಒಂದು ಮಾಡಬೇಕಾಗತ್ತೆ. ಕಫ ಪರೀಕ್ಷೆನಲ್ಲಿ ಮೋಸ್ಟ್ಲಿ TB ಇದೆ ಅಂತ ಗೊತ್ತಾಗುತ್ತೆ. ಅದು ಬಿಟ್ಟು ಮುಂದಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಬ್ರಾಂಕೋಸ್ಕೋಪಿ ಅಂತ ಮಾಡಬೇಕಾಗತ್ತೆ. ಬ್ರಾಂಕೋಸ್ಕೋಪಿನಲ್ಲಿ ಏನಾದರೂ CT ಸ್ಕ್ಯಾನಲ್ಲಿ ಲಿಂಫೋಡ್ ಗಡ್ಡೆಗಳಿದೆ ಅಥವಾ ಪ್ರತ್ಯೇಕವಾಗಿ ಲಂಗ್ ನಾಡ್ಯೂಲ್ಸ್ನ ಟಾರ್ಗೆಟ್ ಮಾಡಬೇಕಾದ್ರೆ ಒಂದು ಬ್ರಾಂಕೋಸ್ಕೋಪಿ ಮಾಡಿ ಬಯಾಪ್ಸಿನ ರೂಪಾಯಲ್ಲಿ 80% ನಾವು ಡಯಾಗ್ನೋಸ್ ಮಾಡಬಹುದು. ಇದು ಅರ್ಲಿ ಕ್ಯಾನ್ಸರ್ ಪಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಕ್ಯೂರ್ ಆಗೋ ಚಾನ್ಸಸ್ಸು ಕೂಡ ಇದೆ. ಅದೇ ಅಡ್ವಾನ್ಸ್ ಸ್ಟೇಜಸ್ ಹೋದಾಗ ಏನಾಗುತ್ತೆ, ಹರಡಿದಾಗ ಸ್ಟೇಜ್ 2 ಸ್ಟೇಜ್ 3 ಒಳಗೆ ಕೀಮೋಥೆರಪಿ ಮಾಡಿಕೊಂಡು ಅದನ್ನು ಸ್ವಲ್ಪ ಒಂದು ರೇಟ್ ಆಫ್ ಸ್ಪ್ರೆಡ್ನ ಕಡಿಮೆ ಮಾಡೋಂಥ ವ್ಯವಸ್ಥೆ ಮಾಡ್ಕೋಬೋದು. TB ಅಂತ ಹೇಳಿದ್ರಿ ಡಾಕ್ಟರ್, ಇದು TBಯ ಸಿಂಟಮ್ಸ್ ಏನು ಅಂತ ಹೇಳಿ, ಅದೇ ರೀತಿ TBಗೆಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ? ಇದು ತುಂಬ ಒಳ್ಳೆಯ ಪ್ರಶ್ನೆ. ಇದು ಯಾಕಂದರೆ ಟ್ಯೂಬರ್ಕ್ಲೋಸಿಸ್ ಅನ್ನೋದು ಎಷ್ಟೋ ಜನಕ್ಕೆ ಅದು ಸಾಧಾರಣ ಇನ್ಫೆಕ್ಷನ್ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಮುಂದೆ TB ಅನ್ನೋ ಬಂದವರಿಗೆ ಅದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. TB ಹರಡೋದು ಒಂದು ಡ್ರಾಪ್ಲೆಟ್, ಒಬ್ಬ ಮಾತಾಡಬೇಕಾದ್ರೆ ಒಂದು ಡ್ರಾಪ್ಲೆಟಿಂದ ಒಬ್ಬರಿಗೆ ಹರಡೋಂಥ ಚಾನ್ಸಸ್ ಇದೆ. ಊಟ ವ್ಯವಸ್ಥೆಯಲ್ಲಿ ಅಷ್ಟು ಚೆನ್ನಾಗಿ ನ್ಯೂಟ್ರಿಷನ್ ಇಲ್ಲದೆ ಇರೋವಂಥದ್ದು ಅಥವಾ ಓವರಾಲ್ ಇಮ್ಯುನಿಟಿ ಕಡಿಮೆ ಇದ್ದಂಥ ಜನಗಳಲ್ಲಿ ಈ ಥರ ವಲ್ನರಬಿಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. TB ಅನ್ನೋ ಅಣ್ಣಂಶ ಹೊರಡೆ ಶ್ವಾಸಕೋಶದಲ್ಲಿ ಹೋದಾಗ ಜ್ವರ ಬರೋದು, ನೈಟ್ ಸ್ವೆಟ್ಸ್ ಬರೋದು, ಈವ್ನಿಂಗ್ ರೈಸ್ ಆಫ್ ಟೆಂಪ್ರೇಚರ್ ಆಗೋದು, ಕೆಮ್ಮು, ಕಫ ಬರೋದು, ಕಫ ಎಲ್ಲೋ ಕಲರ್ ಇದ್ದು ಮತ್ತು ಹೋಗ್ತಾ ಒಳಗಡೆ ಏನೋ ಲಂಗ್ಸ್ ಜಾಸ್ತಿ ಡ್ಯಾಮೇಜ್ ಆದಾಗ ಏನಾಗುತ್ತೆ ಬ್ಲಡ್ ಬರೋವಂಥ ಚಾನ್ಸಸ್ಸು, ತೂಕ ಕಡಿಮೆ ಆಗೋದು, ಅಪಟೈಟ್ ಕಡಿಮೆ ಆಗೋದು, ಇದು ಸಾಧಾರಣವಾಗಿ TBನಲ್ಲಿರೋಂಥ ಲಕ್ಷಣಗಳು. ಅದರಲ್ಲಿ ಪ್ಲೂರಲ್ ಎಫ್ಯೂಷನ್ ಅಂತಲೂ ಹೇಳ್ತಾರೆ. ನೀರಿನ ಸುತ್ತಲೂ ಲಂಗ್ಸ್ ಸುತ್ತಲೂ ಕೂಡ ನೀರಿನಂಶ ಕೂಡ್ಕೊಂಡಾಗ ಅದಕ್ಕೆ ಪ್ಲೂರಲ್ ಎಫ್ಯೂಷನ್ ಅಂತ ಹೇಳ್ತೀವಿ. ಜನರಲಿ ಇದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದಲು ಏನಾಗುತ್ತೆ ಎಕ್ಸ್ರೇ ನೋಡಿ ಟ್ರೀಟ್ಮೆಂಟ್ ಮಾಡ್ತಿದ್ರು, ಅದು ತಪ್ಪು. ಎಲ್ಲದಕ್ಕೂ ಒಂದು ಮೈಕ್ರೋಲಾಜಿಕಲ್ ಕನ್ಫರ್ಮೇಷನ್ ಮಾಡಬೇಕಾಗತ್ತೆ. AFB ಅಣು ಕಫದಲ್ಲಿ ಪರೀಕ್ಷೆ ಮಾಡಿಕೊಂಡು ಅದು ಪಾಸಿಟಿವ್ ಬಂತು ಅಂದರೆ TB ಟ್ರೀಟ್ಮೆಂಟ್ ಶುರು ಮಾಡಬೇಕಾಗತ್ತೆ. ನಾವು ಈಗ ಒಂದು ಗೌರ್ಮೆಂಟ್ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಅಂತ ತೊಗೊಂಡಿದೆ ಅಂತ ಹೇಳಿದ್ರೆ ಅದು ರೆಸ್ಪಾನ್ಸ್ ಟ್ರೀಟ್ಮೆಂಟ್ TBನ ಅಥವಾ ರೆಸಿಸ್ಟೆಂಟ್ TBನ ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಬಿಕಾಸ್ ರೆಸ್ಪಾಂಡಿಂಗ್ TB ಅಂತ ಹೇಳಿದ್ರೆ ಒಂದು ಜೀನ್ ಎಕ್ಸ್ಪರ್ಟ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ಅಣು ರೆಸ್ಪಾನ್ಸ್ TB ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗುತ್ತೆ ಅನ್ನೋದು ನಿಖರವಾಗಿ ಗೊತ್ತಾಗುತ್ತೆ. ತೊಗೊಂಡಾಗ ಏನಾಗುತ್ತೆ, ಸಪೋಸ್ ರೆಸ್ಪಾಂಡ್ ಮಾಡೋ TB ಇದ್ದಾಗ 6 ತಿಂಗಳು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಫಸ್ಟು 2 ತಿಂಗಳು 4 ಮಾತ್ರೆ, ಲಾಸ್ಟ್ 4 ತಿಂಗಳು 3 ಮಾತ್ರೆ. ಇದು ರೆಸ್ಪಾಂಡ್ TBಗೆ. ಅದ್ರ ಜೊತೆಲಿ TB ಮೆಡಿಸಿನಿಂದ ಸ್ವಲ್ಪ ಅಡ್ವರ್ಸ್ ಎಫೆಕ್ಟ್ಸ್ ಇದ್ದ ಬಂದಾಗ ಏನಾಗುತ್ತೆ, ನಿಮ್ಮ ವೈದ್ಯರ ಜೊತೆ ಸಮಾಲೋಚನೆ ಮಾಡಿ ಲಿವರ್ ಫಂಕ್ಷನ್ ಟೆಸ್ಟ್ ನೋಡ್ಕೊಳೋದು ಅಥವಾ ಎಕ್ಸ್ರೇನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿದೆಯಾ ಇಲ್ಲ ನೋಡ್ಕೊಳೋದು, ಇವೆಲ್ಲ ನೋಡ್ಕೊಂಡಿಂದ ಮುಂದಕ್ಕೆ ಒಳ್ಳೆಯದಾಗುತ್ತೆ. ಅದೇ ಒಂದು ರೆಸಿಸ್ಟೆಂಟ್ TB ಇಂಡಿಯಾದಲ್ಲಿ ಮೋಸ್ಟ್ಲಿ ಒಂದು 3-4% ಜನಗಳಿಗೆ ಈ ಥರ ರೆಸಿಸ್ಟೆಂಟ್ TB ಇರೋದ್ರಿಂದ ಮೋಸ್ಟ್ಲಿ ಫಸ್ಟ್ ಲೈನ್ ಡ್ರಗ್ಸ್ನ ರೆಸಿಸ್ಟೆನ್ಸ್ ಬರೋದ್ರಿಂದ ಏನಾಗುತ್ತೆ ಟ್ರೀಟ್ಮೆಂಟು ಕೂಡ 1-1.5 ವರ್ಷದ ಮೇಲೆ ಗಂಟ ಟ್ರೀಟ್ಮೆಂಟ್ ಕೊಡಬೇಕಂತ ಅವಶ್ಯಕತೆ ಬರುತ್ತೆ. ಬಟ್ ಇದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಸ್ಪೆಷಲಿಸ್ಟ್ ಡಾಕ್ಟರ್ ನೋಡೋದು ಒಳ್ಳೆಯದು. ಯಾಕಂದರೆ ಅದಕ್ಕೆ ತುಂಬ ಸಮಾಲೋಚನೆ ಮಾಡಿಕೊಂಡು ಅದನ್ನು ಕಾಂಪ್ಲೇನ್ಸ್ ಇಂಪ್ರೂವ್ ಮಾಡೋದಕ್ಕಂತ ಅವಶ್ಯಕತೆ ಬರ್ತದೆ. ಕ್ಯೂರ್ ಕಾಣ್ಕೋಬೇಕಾಗತ್ತೆ ರೆಸಿಸ್ಟೆಂಟ್ TBಯಿಂದ. ILD ಅನ್ನುವಂಥದ್ದು ಯಾಕೆ ಬರುತ್ತೆ ಅಂತ ಹೇಳಿ, ಇದರ ಸಿಂಟಮ್ಸ್ ಏನು? ಅದೇ ರೀತಿ ILD ಬಂದಿರುವಂತಹ ವ್ಯಕ್ತಿಗಳು ಡೆತ್ ಆಗ್ತಾರೆ. ಈಗೇನಾಗುತ್ತೋ ಮೊದಲು ವಯಸ್ಸು ಆಗ್ತಾ ಸ್ವಲ್ಪ ಬ್ರೀದಿಂಗ್ ಡಿಫಿಕಲ್ಟಿ ಬರೋದು, ಸುಸ್ತಾಗೋದು, ವಯಸ್ಸಿನ ಗುಣಧರ್ಮ ಅನ್ನೋ ಥರಕ್ಕೆ ಮಾತಾಡ್ತದೆ. ಈಗೇನಾಯಿತು ಒಳ್ಳೆ ಎಕ್ಸ್ರೇ ಎಕ್ಸ್ಪೋಜರ್ಸ್ ಇದ್ದಾವೆ, CT ಸ್ಕ್ಯಾನ್ಸ್ ಮಾಡೋಂಥ ವ್ಯವಸ್ಥೆಗಳಿದ್ದಾವೆ. ಈಗ ಮೊದಲು ಕೆಮ್ಮು ಕಫ ಅಂತ ಹೇಳಿದ್ರೆ ಮೋಸ್ಟ್ಲಿ 1-2 ದಿನ ಆ್ಯಂಟಿಬಯೋಟಿಕ್ ಕೊಟ್ಟು ಸರಿ ಹೋಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ವಯಸ್ಸಾದಂಗೆ ಮೋಸ್ಟ್ಲಿ ಸುಸ್ತಾಗ್ತಾ ಇರ್ಬೋದು, ಉಸಿರಾಡಕ್ಕೆ ತೊಂದರೆ ಆಗ್ತಾ ಇರ್ಬೋದು ಅನ್ನೋ ಅನ್ಕೋಬೋದು. ಬಟ್ ಈಗ ಈ ILD ಅನ್ನೋ ಒಂದು ಸಮಸ್ಯೆ ಯಾಕೆ ಇಷ್ಟೊಂದು ನಮಗೆ ಬೇಗನೆ ಪಿಕ್ ಮಾಡ್ತಿದ್ರೆ, ನಮಗೆ ಡಯಾಗ್ನೋಸ್ಟಿಕ್ ಮೊಡಾಲಿಟಿ ಚೆನ್ನಾಗಿದೆ. CT ಸ್ಕ್ಯಾನ್ ಮಾಡೋದ್ರಿಂದ ಅರ್ಲಿ ಸ್ಕಾರಿಂಗಿಂದ ಲಂಗ್ಸ್ ಪಿಕ್ ಮಾಡ್ಬೋದು. ಮೋಸ್ಟ್ ಆಫ್ ಆಲ್ ಇದು ವಂಶ ಪಾರಂಪರ್ಯದಿಂದನೂ ಬರುತ್ತೆ, ಅಥವಾ ಡಸ್ಟ್ ಎಕ್ಸ್ಪೋಜರ್ ಆಗಲಿ ಅಥವಾ ರಿಫ್ಲೆಕ್ಸ್ ಅಂದರೆ ಆ್ಯಸಿಡಿಟಿಯಿಂದ ಏನಾಗುತ್ತೆ, ರಿಫ್ಲೆಕ್ಸಿಂದ ಏನಾಗುತ್ತೆ, ಪದೇ ಅದು ಶ್ವಾಸಕೋಶಕ್ಕೆ ಎಂಟ್ರಾದರೆ ಶ್ವಾಸಕೋಶದಲ್ಲಿ ಕಲೆಗಳಾಗೋ ಚಾನ್ಸಸ್ ಇರುತ್ತೆ. ಈ ಥರ ಅಥವಾ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಹೆಂಗಸರಲ್ಲಿ ಈ 40 ವರ್ಷದಿಂದ ಕೆಳಗಡೆ ಬಂದವರಿಗೆ ಶ್ವಾಸಕೋಶದಲ್ಲಿ ಈ ಥರ ಸ್ಕಾರಿಂಗ್ ಆಗೋದುಂಟು. ಜಾಯಿಂಟ್ ಪೇನ್ ಬಂದು ಅದರ ಲಂಗ್ಸಲ್ಲಿ ಸ್ಕಾರ್ಗಳಾದಾಗ ಈ ಥರ ILD ಬರೋ ಚಾನ್ಸಸ್ ಇರುತ್ತೆ. ಬ್ರಾಡಾಗಿ ನೋಡಬೇಕಾದ್ರೆ ಈ 60-70 ವರ್ಷ ವಯಸ್ಸಿನವ್ರಿಗೆ ಸ್ಕಾರಿಂಗ್ ಮೋಸ್ಟ್ಲಿ ಆಸ್ಪಿರೇಷನ್ ಆಗ್ಬೋದು. ಮೇಲ್ ಪಾಪ್ಯುಲೇಷನಲ್ಲಿ IPF ಅಂತ ಹೇಳ್ತೀವಿ, ಒಂದು ಇಡಿಯೋಪಥಿಕ್ ಪಲ್ಮರಿ ಫೈಬ್ರೋಸಿಸ್ ಅಂತ ಹೇಳಿ. ಇದು ಡಯಾಗ್ನೋಸ್ ಮಾಡಿದ್ಮೇಲೆ
ಲೈಫ್ ಸ್ಪ್ಯಾನ್ ನಾರ್ಮಲಿ 3-5 ವರ್ಷದವರೆಗೂ ಬದುಕ್ಬೋದಂತ ಒಂದು ಕಂಡೀಷನ್ ಆಗುತ್ತೆ. ಅದೇ 40 ವರ್ಷದಿಂದ ಕೆಳಗಡೆ ಮೋಸ್ಟ್ಲಿ ರುಮಟೆಡ್ ಆರ್ಥೈಟಿಸ್ ಅಂತ ನೋಡಿರ್ಬೋದು, ಮಿಕ್ಸ್ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಅಂತ ಹೇಳ್ಬೋದು, SLE ಅಂತ ಇರ್ಬೋದು. ಈ ಕಂಡೀಷನಲ್ಲಿ ಲಂಗ್ಸಲ್ಲೂ ಕೂಡ ಆ ಸ್ಕಾರಿಂಗ್ ಅನ್ನೋದು ಅಂಶಗಳು ಕಂಡು ಬಂದಾಗ ಪದೇ ಪದೇ ಕೆಮ್ಮು, ಒಣ ಕೆಮ್ಮು ಬರೋದು, ಫಾಸ್ಟ್ ವಾಕ್ ಮಾಡ್ಬೇಕಾದ್ರೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗೋದು, ಅದ್ರ ಜೊತೆಲಿ ಒಂದು CT ಸ್ಕ್ಯಾನ್ ಮಾಡಿದಾಗ 2 ಕಡೆ ಕಲೆಗಳು ಕಂಡಾಗ ಏನಾಗುತ್ತೆ, ಅದಕ್ಕೆ ಸ್ಪೆಸಿಫಿಕ್ ಮಾರ್ಕರ್ಸ್ ಇರುಂಟು. ರುಮಟೆಡ್ ಆರ್ಥೈಟಿಸ್ ಆಗಲಿ ಕನೆಕ್ಟಿವ್ ಟಿಶ್ಯೂ ವರ್ಕಪ್ ಅಂತ ಒಂದು ಮಾಡಬೇಕಾಗತ್ತೆ. ಅದರಲ್ಲಿ ಏನಾದರೂ ಪಾಸಿಟಿವ್ ಬಂತಂದರೆ ಅದಕ್ಕೆ ತಕ್ಕನಾಗೆ ಟ್ರೀಟ್ಮೆಂಟ್ ಕೊಟ್ಟರೆ ಇದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ಬೋದು. ಬಟ್ ಇದು ಹೋಗ್ತಾ ಏನಾದರೆ ಸ್ಕಾರಿಂಗ್ ಎಕ್ಸ್ಟೆನ್ಸಿವ್ ಆದಾಗುತ್ತೆ, ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ ಆಕ್ಸಿಜನ್ ರಿಪ್ಲೇಸ್ಮೆಂಟ್ ಮಾಡಬೇಕಂತ ಅವಶ್ಯಕತೆ ಬರ್ತದೆ. 1-2 ಲೀಟರ್ ಯೂಸ್ ಮಾಡ್ತಾ ಇರ್ತೀವಿ, ಮತ್ತೆ ಹೋಗ್ತಾ ಇರುತ್ತೆ, ಮತ್ತೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗತ್ತಂತ ಕಂಡೀಷನ್ ಬರ್ಬೋದು. ಅದಕ್ಕೆ ಎಕ್ಸಾಜರ್ಬೇಷನ್ ಆಫ್ ILD ಅಂತ ಹೇಳ್ತೀವಿ. ಈ ಥರ ಕಂಡೀಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಲಂಗ್ ಫಂಕ್ಷನ್ ಕೆಪಾಸಿಟಿ ಇನ್ನೂ ಕಡಿಮೆ ಆದಾಗ ಆಕ್ಸಿಜನ್ ಪರ್ಮನೆಂಟಾಗಿ ಇಟ್ಕೋಬೇಕಂತ ಅವಶ್ಯಕತೆ ಬರ್ಬೋದು. 3-4-5 ಲೀಟರ್ ಆಕ್ಸಿಜನ್ ಬಂದಾಗ ಏನಾಗುತ್ತೆ, ಸ್ವಲ್ಪ ನಾವು ಈ ಟೈಮಲ್ಲಿ ಯಂಗ್ ಪೇಷಂಟ್ಸ್ ಪದೇ ಬರ್ತಿದ್ದಾಗ ಲಂಗ್ ಟ್ರಾನ್ಸ್ಪ್ಲಾಂಟ್ ಅನ್ನೋ ಕೂಡ ಆಪ್ಷನ್ ಬರ್ತದೆ ಈ ILD ಪೇಷಂಟ್ಸ್ಗಳಲ್ಲಿ. ಅದು ಯಾವ ಥರ ಬೆನಿಫಿಟ್ ಆಗುತ್ತೆ ಅನ್ನೋದು ಕುಲಂಕುಷದ ಒಂದು ಡಿಸ್ಕಷನ್ ಮಾಡಿ, ಫ್ಯಾಮಿಲಿ ಸಪೋರ್ಟ್ ಹೇಗಿದೆ, ಪೇಷಂಟ್ ಯಾವ ಥರ ಇದನ್ನು ಬೆನಿಫಿಟ್ ಮಾಡ್ಕೊಂಬಂದು ಡಿಸ್ಕಸ್ ಮಾಡಿ ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದನೂ ಕೂಡ ಒಳ್ಳೆ ಔಟ್ಕಮ್ ಬರಬಹುದು ಚಾನ್ಸಸ್ ಇರುತ್ತೆ. ILDಗೆ ಈಗ ಅಡ್ವಾನ್ಸ್ ಆಗಿ ಏನಾದರೂ ಟ್ರೀಟ್ಮೆಂಟ್ ಬಂದಿದೆಯಾ ಅಂತ ಹೇಳಿ. ILD ಅಂತ ಹೇಳೋದು ಈಗ ಕೋವಿಡ್ ಬಂದಾಗೂ ಅಷ್ಟೇ. ಕೋವಿಡ್ ಬಂದಾಗ ಲಂಗ್ಸಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ ಲಂಗ್ಸಲ್ಲಿ ಸ್ಕಾರಿಂಗ್ ಆದಾಗ ಆಕ್ಸಿಜನ್ ಕಡಿಮೆ ಆಗ್ತಾ ಇರುತ್ತೆ. CT ಸ್ಕ್ಯಾನಲ್ಲಿ ಎಲ್ಲರೂ CT ಸ್ಕೋರಿಂಗ್ ಅನ್ನೋದು ತುಂಬ ಫ್ರೀಕ್ವೆಂಟಾಗಿ ಎಲ್ಲರ ಕಡೆಯೂ ಬಾಯಿ ಮಾತಲ್ಲಿ ಇತ್ತು. ಸ್ಕೋರಿಂಗ್ ನಿಮಗೆ CVT ಸ್ಕೋರಿಂಗ್ ಎಷ್ಟಿದೆ, CT ಸ್ಕೋರ್ ಅದೇ ಥರ ರೂಪಾಯಲ್ಲಿ ಒಂದು 70-80% ಜನಕ್ಕೆ ಪರ್ಮನೆಂಟ್ ಲಂಗ್ಸಲ್ಲಿ ಸ್ಕಾರಿಂಗ್ ಇರಲ್ಲ, ಅದು ಕಡಿಮೆ ಆಗುತ್ತೆ. 20% ಜನಗಳಿಗೆ ಆಕ್ಸಿಜನ್ ಮೇಲೆ ಡಿಪೆಂಡ್ ಅಂತ ಕಂಡೀಷನ್ ಬರಬಹುದು. ಅದು ಕ್ರಮೇಣ ಒಂದು 15% ಜನಗಳಿಗೆ ಆಕ್ಸಿಜನ್ ಕೂಡ ಸ್ಟಾಪ್ ಮಾಡ್ಬೋದು ಕೆಲವೊಂದು ತಿಂಗಳಾದಮೇಲೆ. 5% ಜನಗಳಿಗೆ ಸ್ವಲ್ಪ ಲಾಂಗ್ ಟರ್ಮ್ ಆಕ್ಸಿಜನ್ ಡಿಪೆಂಡೆನ್ಸಿ ಬರೋ ಚಾನ್ಸಸ್ ಇರುತ್ತೆ. ಲೆಸ್ ದೆನ್ 1% ಜನಗಳಿಗೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಅನ್ನೋ ಅವಶ್ಯಕತೆ ಕೂಡ ಬರಬಹುದು. ಈಗ ಲಂಗ್ ಈ ಥರ ILD ಅನ್ನೋ ಕಂಡೀಷನ್ನಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ ಆಕ್ಸಿಜನ್ ಸಪ್ಲಿಮೆಂಟ್ ಕೊಡಬೇಕಾಗತ್ತೆ. ತುಂಬ ಒಂದು ಇನ್ಫ್ಲಮೇಷನ್ ಇದೆ. ಈಗ ಸಪೋಸ್ ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ. ಈ ಹೈಪರ್ ಸೆನ್ಸಿಟಿವಿಟಿ ನಿಮೋನೈಟಿಸ್ ಅಂತ ಹೇಳ್ತೀವಿ. ಈ ಮನೆ ಅಕ್ಕಪಕ್ಕ ತುಂಬ ಪಾರಿವಾಳಗಳುಂಟು, ಡಸ್ಟ್ ಇರೋದುಂಟು, ಆ ಥರದ್ದೆಲ್ಲ ಏನಾಗುತ್ತೆ, ಅವಾಯ್ಡೆನ್ಸ್ ಇಸ್ ದ ಬೆಸ್ಟ್. ಸ್ಮೋಕಿಂಗಿಂದನೂ ಕೆಲವೊಂದು ILD ಬರ್ತದೆ. ಸ್ಮೋಕಿಂಗ್ ಸ್ಟಾಪ್ ಮಾಡಿದ್ರೂ ಕೂಡ ಅದರಿಂದ ಒಳ್ಳೆಯ ಗುಣ ಪಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇವೆಲ್ಲದನ್ನು ರೂಲ್ ಔಟ್ ಮಾಡಿ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ನು ಕೂಡ ರೂಲ್ ಔಟ್ ಮಾಡಿ ಕೂಡ ಇನ್ನೂ ಸ್ಕಾರಿಂಗ್ ಜಾಸ್ತಿ ಆಗ್ತದೆ ಅಂಥವ್ರಿಗೆ ಈ ಲಂಗ್ ಟ್ರಾನ್ಸ್ಪ್ಲಾಂಟ್ ಕೂಡ ಒಂದು ಆಪ್ಷನ್ಸ್ ಬರ್ತದೆ. ಅದ್ರ ಜೊತೆಲಿ ಈ ಸ್ಟೀರಾಯ್ಡ್ ಮೆಡಿಕೇಷನ್ ಕೊಡೋದಾಗಲಿ ಅಥವಾ ಆ್ಯಂಟಿಫೈಬ್ರೋಟಿಕ್ ಮೆಡಿಕೇಷನ್ಸನ್ನು ಕೂಡ ನಾವು ಉಪಯೋಗಿಸ್ತೀವಿ. ಅದರಿಂದನೂ ಕೂಡ ಈ ಸ್ಕಾರಿಂಗ್ ಆಗೋ ರೇಟ್ನ ಸ್ವಲ್ಪ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಮುಂದಕ್ಕೆ ಅದರಿಂದ ಒಳ್ಳೆಯ ಪರಿಣಾಮಗಳು ಕಾಣ್ಕೋಬೋದು ILD. ಡಾಕ್ಟರ್, ಆಸ್ಟರ್ ಹಾಸ್ಪಿಟಲ್ನಲ್ಲಿ ಇದೀಗ ಪಲ್ಮನಾಲಜಿಗೆ ಏನಾದರೂ ಸ್ಪೆಷಲ್ ಆಗಿರುವಂಥ ಟ್ರೀಟ್ಮೆಂಟ್ ಇದೆಯಾ? ರೈಟ್. ಈಗ ನೀವು ಹೇಳಿದಾಗೆ ಆಸ್ತಮಾ ಅನ್ನೋ ಕಂಡೀಷನ್ ಏನಾಗುತ್ತೆ, ರೂಪಾಯಲ್ಲಿ 70-80% ಜನಗಳಿಗೆ ಇನ್ಹೇಲರ್ ಕೊಟ್ಟು ಅದರಿಂದ ಗುಣಮುಖ ಹಾಕೋಬೋದು. ಇನ್ನೊಂದು 25% ಜನಗಳಿಗೆ ಮೇ ಬಿ ಕೋಮಾಬಿಡ್ಸ್ ಕಂಡೀಷನ್ ಇರ್ಬೋದು, ಇನ್ಹೇಲರ್ ತೊಗೊಳೋ ವಿಧಾನಗಳು ಕರೆಕ್ಟಾಗಿ ಇಲ್ದಿದ್ದಾಗ ಏನಾಗುತ್ತೆ, ಈ ಕಂಡೀಷನ್ಸ್ ಪ್ರೊಲಾಂಗ್ ಆಗೋ ಚಾನ್ಸಸ್ಸು ಕೂಡ ಇರುತ್ತವೆ. ಅಂಥವ್ರಿಗೆ ಸ್ವಲ್ಪ ಫಿನೋಟೈಪಿಂಗ್ ಅಂತ ಮಾಡ್ತೀವಿ. ಸ್ಪೆಸಿಫಿಕಾಗಿ ಒಂದು ಯಾವುದನ್ನ ಒಂದು ಸೆಲ್ ಟೈಪ್ ಇನ್ವಾಲ್ವ್ ಆಗಿದೆ, ಲೈಕ್ ಇಯೋಸಿನೋಫಿಲ್ಸ್ ಏನಾಗಿದೆ, IG ಇನ್ವಾಲ್ವ್ ಆಗಿದೆ ಅಂತ ಬಯಾಲಜಿಕಲ್ಸ್ ಒಂದು ಮೆಡಿಕೇಷನ್ ಬರ್ತದೆ, ಲೈಕ್ ಒಮ್ಯಾಲಿಸ್ಮ್ಯಾಬು, ಮೆಪೊಲಿಸಮ್ ಅನ್ನೋ ಮೆಡಿಕೇಷನ್ ಕೊಟ್ಟು ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಇವೆರಡು IgE ಮತ್ತು ಆಬ್ಸಲ್ಯೂಟ್ ಇಯೋಸಿನೋಫಿಲ್ ಎರಡೂ ಕೂಡ ಕಡಿಮೆ ಇದ್ದಾಗ, ಸಿಗ್ನಿಫಿಕೆಂಟ್ ಪದೇ ನಿಮಗೆ ಉಸಿರಾಡೋಕ್ಕೆ ತೊಂದರೆ ಬಂದಾಗ ಒಂದು ಬ್ರಾಂಕಿಯಲ್ ಥರ್ಮೋಪ್ಲಾಸ್ಟಿ ಅಂತ ಒಂದು ಬ್ರಾಂಕೋಸ್ಕೋಪಿಕ್ ಮೊಡಾಲಿಟಿಯಿಂದ ಒಂದು ಟ್ರೀಟ್ಮೆಂಟ್ ಉಂಟು. ಅದೇ ರೀತಿ ಈ ಸ್ಮೂತ್ ಮಸಲ್ಸ್ ಎಲ್ಲ ಉಸಿರಾಡೋ ನಲ್ಲಿನಲ್ಲಿ ದಪ್ಪ ಆದಾಗ ಏನಾಗುತ್ತೆ, ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಕ್ಯಾಥೆಟರಿಂದ ಅದನ್ನು ಕರಗಿಸುವಂಥ ವ್ಯವಸ್ಥೆ ಮಾಡ್ಬೋದು. ಅದಕ್ಕೆ ಬ್ರಾಂಕಿಯಲ್ ಥರ್ಮೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅದು ನಮ್ಮ ಆಸ್ಟರ್ ಹಾಸ್ಪಿಟಲಲ್ಲಿ ಒಂದು ಬೆನಿಫಿಟ್ನ ನೀವು ಪಡ್ಕೋಬೋದು. ಅದೇ ಥರ ILD ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಹೇಳಿದಾಗ ಯಾವ ಥರ ಇದೆ, ನಮ್ಮಲ್ಲಿ ಈ ಕೆಲವೊಂದು ಪೇಷಂಟ್ಗಳಿಗೆ ಲಂಗ್ಸ್ ಬಯಾಪ್ಸಿ ಮಾಡಬೇಕಾದಂಥ ಕೂಡ ಅವಶ್ಯಕತೆ ಬರ್ತದೆ. ಅದನ್ನು ನುರಿತವಾಗಿ ನಮ್ಮ ಟೀಮ್ ಇರೋದ್ರಿಂದ ಏನಾಗುತ್ತೆ, ಅದರಿಂದ ಬಯಾಪ್ಸಿ ಮಾಡಿ ಕೂಡ ನಮಗೆ ಸ್ಪೆಸಿಫಿಕಾಗಿ ಟ್ರೀಟ್ಮೆಂಟ್ ಆ್ಯಡ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಅದೇ ಥರ ನಮ್ಮಲ್ಲಿ ಈ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ ಬಂದಾಗ ರುಮಟಾಲಜಿ ವರ್ಕಪ್ ನಾವು ಮಲ್ಟಿ ಡಿಸಿಪ್ಲಿನ್ ಡಿಸ್ಕಷನ್ ಈ ILD ಕ್ಲಿನಿಕ್ ಅಂತ ಕೂಡ ಒಂದು ರನ್ ಮಾಡ್ತೀವಿ. ಅದರಲ್ಲಿ ಎಲ್ಲ ಸ್ಪೆಷಲಿಸ್ಟು ಅವರ ಒಂದು ನುರಿತವನ್ನು ನಾವು ಪ್ರೆಸೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಇದನ್ನು CT ಸ್ಕ್ಯಾನನ್ನು ರೀಡ್ ಮಾಡೋದ್ರಿಂದಾಗಲಿ, ಬಯಾಪ್ಸಿ ಮಾಡೋದ್ರಿಂದಾಗಲಿ, ಟ್ರೀಟ್ಮೆಂಟ್ ಮಾಡೋದ್ರಿಂದಾಗಲಿ, ಅದಕ್ಕೆ ರಿಹ್ಯಾಬಿಲಿಟೇಷನ್ ಅಂತಲೂ ಕೂಡ ಮಾಡೋದುಂಟು. ಸೊ ದಟ್ ಓವರಾಲ್ ಫಿಸಿಕಲ್ ವೆಲ್ಬೀಯಿಂಗ್ನ ಮೇಂಟೈನ್ ಮಾಡೋಕ್ಕೆ ಇವೆಲ್ಲ ಟ್ರೈ ಮಾಡೋದ್ರಿಂದ ಮೋಸ್ಟ್ ಆಫ್ ಆಲ್ ಪೇಷಂಟ್ನ ಔಟ್ಕಮ್ ಬೆಟರ್ ಮಾಡ್ಬೋದು. ಇಲ್ಲೆಲ್ಲ ಮಾಡಿ ಕೂಡ ಪದೇ ಆಕ್ಸಿಜನ್ ಮೇಲೆ ಡಿಪೆಂಡ್ ಆಗಿ ಪೇಷಂಟು ವರ್ಸನಿಂಗ್ ಆಗ್ತಿದೆ ಅಂತೇಳಿ ಲಂಗ್ ಟ್ರಾನ್ಸ್ಪ್ಲಾಂಟ್ ಅನ್ನೋ ಕೂಡ ಆಪ್ಷನ್ ಕೂಡ ನಮ್ಮ ಆಸ್ಟರ್ CMI ಒದಗಿರೋದ್ರಿಂದ ಅದನ್ನು ಒಂದು ಉಪಯೋಗನ ಪಡ್ಕೋಬೋದು. ಅದೇ ಥರ ಲಂಗ್ ಕ್ಯಾನ್ಸರ್ಲೆ ಅರ್ಲಿ ಈಸ್ ಅ ಬೆಟರ್ ಒನ್. ಆ್ಯಕ್ಚುಲಿ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಹೇಳಿದಾಗ ಲಂಗ್ಸ್ ನಾಡ್ಯೂಲ್ಸ್ ಬೇಗನೆ ದಪ್ಪದಾಗ್ತಾಯಿದೆ,
ನಾವು ಈ ಲಂಗ್ ನಾಡ್ಯೂಲ್ ಕ್ಲಿನಿಕ್ ಅಂತ ಕೂಡ ರನ್ ಮಾಡ್ತೀವಿ. ಸೊ ಅರ್ಲಿ ಲಂಗ್ ಕ್ಯಾನ್ಸರ್ ಪಿಕಪ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಬೇಗನೆ ನಿಮಗೆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದನ್ನು ರೂಪಾಯಿ ಕಂಟಿನ್ಯೂಸ್ ನೀವು ಅದನ್ನು ಗುಣನೂ ಕೂಡ ಪಡಿಸ್ಕೋಬೋದ್ರಿಂದ ಒಂದು ವ್ಯವಸ್ಥೆಗಳುಂಟು. ಅದೇ ಥರ ಅಡ್ವಾನ್ಸ್ ಡಿಸೀಸ್, ಲಂಗ್ಸಲ್ಲಿ ನೀರಿನಾಂಶ ತುಂಬ್ಕೋತಾ ಇದೆ, ಅದಕ್ಕೆ ನಾವು ಪ್ಲೂರೋಸ್ಕೋಪಿ ಅಂತ ಮಾಡ್ತೀವಿ, ಅದರಲ್ಲಿ ಕಂಪ್ಲೀಟ್ ಡ್ರೈನ್ ಮಾಡ್ತೀವಿ. ಮತ್ತು ನೀರಿನಾಂಶ ಕ್ಯಾನ್ಸರಿಂದಾಗಲಿ ಪದೇ ಕುಡ್ಕೊಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫ್ಲೂರೋಡೆಸಿಸ್ ಅಂತ ಹೇಳ್ತೀವಿ, ಅದರಲ್ಲಿ ಕೆಮಿಕಲ್ ಆ್ಯಡ್ ಮಾಡಿ ಅದಕ್ಕೆ ನಾವು ಮತ್ತೆ ಬರೋದಿದ್ದಂಗೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಬೋದು. ಅಥವಾ ಉಸಿರಾಡೋಕ್ಕೆ ಕಷ್ಟ ಬರೋದು ಯಾವಾಗ ಲಂಗ್ಸ್ ಏನಾದರೂ ಕೊಲ್ಯಾಪ್ಸ್ ಆದಾಗಿರುತ್ತೆ, ಏರ್ವೇ ಸ್ಟಂಟಿಂಗ್ ಅಂತ ಮಾಡ್ತೀವಿ ನಾವು. ಸ್ಟಂಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಶ್ವಾಸಕೋಶನ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಅದೇ ಥರ ಗಡ್ಡೆಗಳೇನೋ ಬಂದಾಗ ಲಂಗ್ಸಲ್ಲಿ ಹೋಗ್ತಾ ಅದು ಗಡ್ಡೆನ ರಿಮೂವ್ ಮಾಡೋಂಥ ಕೂಡ ವ್ಯವಸ್ಥೆಗಳು ನಮ್ಮ ಆಸ್ಟರ್ CMIನಲ್ಲಿ ಇಂಟರ್ವೆನ್ಷನ್ ಪಲ್ಮನಾಲಜಿ ಯೂನಿಟಲ್ಲಿ ಇದೆ. ಅದೇ ಥರ ಸ್ಲೀಪ್ ಮೆಡಿಸಿನ್, ನಿದ್ದೆ, ಸ್ವಲ್ಪ ಒಬೇಸಿಟಿಯಿಂದ ಏನಾಗುತ್ತೆ, ಈ ಸ್ಲೀಪ್ ಆ್ಯಪ್ನಿಯಾ ಅನ್ನೋ ಒಂದು ಕಂಡೀಷನಿಂದ ಏನಾಗುತ್ತೆ, ಚಿಕ್ಕ ವಯಸ್ಸಲ್ಲಿ BP ಶುಗರ್ ಬರೋದು, ಅದೇ ಥರ ಹಾರ್ಟ್ ಅಟ್ಯಾಕ್ ಆಗೋಂಥದ್ದು ಅಥವಾ ಸ್ಟ್ರೋಕ್ ಬರೋಂಥದ್ದು ಏನಾಗುತ್ತೆ. ಈ ಸ್ಲೀಪನ್ನು ಕ್ವಾಲಿಟಿ ಕರೆಕ್ಟಾಗಿ ಇಲ್ಲ ಅಂದಾಗ ಈ ಥರ ಪದೇ ಇಂಟ್ರಪ್ಟ್, ನಾವು ಹೇಳ್ತಾರೆ 6 ರಿಂದ 7 ಗಂಟೆ ನಾನು ನಿದ್ದೆ ಮಾಡ್ತೀನಿ, ನಿದ್ದೆ ಮಾಡ್ಬೇಕಾದ್ರೆ ಬೆಡ್ ಪಾರ್ಟ್ನರ್ಸ್ ಕೇಳೋದುಂಟು, ಗೊರಕೆ ಹೊಡಿಬೇಕಾದ್ರೆ ಸಡನ್ನಾಗಿ ನಿಲ್ತದ ಶ್ವಾಸಕೋಶ, ಅದ್ರ ಜೊತೆಲಿ ಸಡನ್ನಾಗಿ ಗಾಬರಿಯಿಂದ ಹೇಳ್ತಾರ, ಗಾಬರಿ ಇದ್ದಾಗ ಏನಾಗುತ್ತೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಇದು ಪದೇ ಆದಾಗ ಏನಾಗುತ್ತೆ, BP ಇಲ್ದವ್ರಿಗೆ BP ಶುಗರ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಬಂದರೆ ಮೆಡಿಸಿನ್ ಮೇಲೆ ಮೆಡಿಸಿನ್ ಕೊಡಬೇಕಂತ ಅವಶ್ಯಕತೆ ಬರ್ತದೆ. ಅಲ್ಟಿಮೇಟ್ಲಿ ಸ್ವಲ್ಪ ರಿಸ್ಕ್ ಆಫ್ ಸ್ಟ್ರೋಕ್ ಆಗಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಸ್ಪೆಸಿಫಿಕ್ ಪೇಷಂಟ್ಸ್ನ ಒಬೇಸಿಟಿ ಇರೋಂಥದ್ದು ಅಥವಾ ಫೇಶಿಯಲ್, ಈ ಗದ್ದದಲ್ಲಿ ಸ್ವಲ್ಪ ಹಿಂದೆ ರೆಟ್ರೋಗ್ನಾತಿ ಅಂತ ಹೇಳ್ತೀವಿ, ಈ ಕಂಡೀಷನ್ಸ್ ಏನಾದ ಕ್ರೌಡಿಂಗ್ ಆಫ್ ಟೀತ್ಸ್ ಇದ್ದಾಗ ಏನಾಗುತ್ತೆ, ಅಥವಾ ಟಂಗ್ ಸ್ವಲ್ಪ ದಪ್ಪ ಇದ್ದಾಗ ಏನಾಗುತ್ತೆ, ಈಗ ಗೊರಕೆ ಹೊಡೆಯೋ ಪ್ರಾಬ್ಲಮ್ ಜಾಸ್ತಿಯಿಂದ ಅದರಿಂದ ನೆಗೆಟಿವ್ ರಿಪರ್ಕಷನ್ಸ್ ಜಾಸ್ತಿ ಇರೋದ್ರಿಂದ ಅದನ್ನ ಬೇಗನೆ ಸ್ಕ್ರೀನ್ ಮಾಡಿಕೊಂಡು ಅದನ್ನ ಪಿಕ್ ಮಾಡಿ ಅದನ್ನ ಕಾಂಪ್ರಿಹೆನ್ಸಿವ್ ಅಡ್ರೆಸ್ ಮಾಡಿ ಅದಕ್ಕೆ ಪಾಸಿಟಿವ್ ಏರ್ ಪ್ರೆಷರ್ ಕೊಡೋದ ಅಥವಾ ಸರ್ಜರಿ ಮಾಡಬೇಕಂತ ಅವಶ್ಯಕತೆ ಇದ್ದಾಗ ಅದನ್ನ ನುರಿತ ವೈದ್ಯರಿಂದ ಸಪೋರ್ಟಿಂದ ಇದನ್ನೆಲ್ಲ ಮಾಡುವಂಥ ವ್ಯವಸ್ಥೆಗಳಿದೆ. ಅದೇ ಥರ ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಪಲ್ಮನರಿ ಎಂಬೋಲಿಸಮ್ ರಕ್ತನಾಳದಲ್ಲಿ ಕ್ಲಾಟ್ ಆಗಿ ಅದನ್ನು ತೆಗೆಯುವಂಥ ವ್ಯವಸ್ಥೆನೂ ಕೂಡ ಇಲ್ಲಿ ಆಸ್ಟರ್ CMI ಉಂಟು. ಅದನ್ನು ಕೂಡ ನೀವು ಬೆನಿಫಿಟ್ ತಗೋಬಹುದು. ನ್ಯೂಮೋನಿಯಾ ಬರದೇ ಇದ್ದ ಹಾಗೆ ಏನಾದರೂ ವ್ಯಾಕ್ಸಿನ್ ಇದೆಯಾ ಅಂತ ಹೇಳಿ, ಇದು ತುಂಬ ಒಳ್ಳೆ ಕ್ವೆಶನ್. ಯಾವುದೇ ಒಂದು ಪೇಷಂಟ್ 60 ರಿಂದ 65 ವರ್ಷ ವಯಸ್ಸಾದಮೇಲೆ ಅಥವಾ ಲಂಗ್ಸಲ್ಲಿ ಏನೋ ಆಸ್ತಮಾ ಆಗಲಿ, COPD ಆಗಲಿ, ILD ಆಗಲಿ, ಇಂಥ ಕಂಡೀಷನಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ ಮತ್ತೆ ಇನ್ಫೆಕ್ಷನ್ ಕಾಸ್ ಮಾಡೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಯಾರಿಗೆ ಒಂದು ಲಂಗ್ ಫಂಕ್ಷನ್ ಕೆಪಾಸಿಟಿ ನೋಡಿದಾಗ 20 ರಿಂದ 30 ವರ್ಷ ವಯಸ್ಸಿನಲ್ಲಿ ಮ್ಯಾಕ್ಸಿಮಮ್ ಲಂಗ್ ಫಂಕ್ಷನಿಂಗ್ ಕೆಪಾಸಿಟಿ ಇರುತ್ತೆ. ಪ್ರತಿ ವರ್ಷ ಕಳೆದಂಗೆ ಕೂಡ ನಮ್ಮ ಲಂಗ್ ಫಂಕ್ಷನಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಅದರಲ್ಲಿ ಅಪ್ಪಿತಪ್ಪಿ ನೀವು ಸ್ಮೋಕಿಂಗ್ ಹ್ಯಾಬಿಟ್ ಕಂಡಾಗ ಕೂಡ ಬೇಗ ಡೌನ್ ಆಗುತ್ತೆ, COPDನಲ್ಲಿ ಕೂಡ ಬೇಗ ಡೌನ್ ಆಗುತ್ತೆ, ILDನಲ್ಲೂ ಕೂಡ ಬೇಗ ಡೌನ್ ಆಗುತ್ತೆ. ಇಂಥ ಪೇಷಂಟ್ಗಳಿಗೆ ಕಾಪಾಡ್ಕೋಬೇಕಾಗುತ್ತೆ ಲಂಗ್ ಫಂಕ್ಷನ್ ಅಂತ ಹೇಳಿದ್ರೆ ಈ ವ್ಯಾಕ್ಸಿನೇಷನ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಇಂಥವ್ರಲ್ಲಿ ಪದೇ ಇನ್ಫೆಕ್ಷನ್, ಮೋಸ್ಟ್ ಆಫ್ ಆಲ್ ನಿಮೋನಿಯಾ ಆಗೋದು, ಬ್ಯಾಕ್ಟೀರಿಯಲ್ ನಿಮೋನಿಯಾ ಆಗೋದು ಅಥವಾ ಇನ್ಫ್ಲೂಯೆನ್ಸಾ ಅನ್ನೋದು ಮೋಸ್ಟ್ ಕಾಮನ್ ಆಗಿ ಎಂಟ್ರೆಂಟ್ ಆಗೋದ್ರಿಂದ ಅಂತ ಬೇಗನೆ ಲಂಗ್ ಫಂಕ್ಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಇಂಥವರಲ್ಲಿ ಈ ವ್ಯಾಕ್ಸಿನೇಷನ್ ಸ್ಟ್ರಾಟಜಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಪದೇ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಅದ್ರ ಜೊತೆಲಿ ಲಂಗ್ ಫಂಕ್ಷನಿಂಗ್ ಕೆಪಾಸಿಟಿನ ಸ್ವಲ್ಪ ಕಾಪಾಡ್ಕೊಳ್ಳಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಡಾಕ್ಟರ್, ನೀವು ಆಗಲೇ ಹೇಳಿದಾಗೆ ಈ ILDಗೆ ಅಡ್ವಾನ್ಸ್ ಆಗಿ ಏನಾದರೂ ಟ್ರೀಟ್ಮೆಂಟ್ ಇದೆಯಾ, ಬರದೇ ಇದ್ದಾಗೆ ನೋಡ್ಕೊಳ್ಳೋ ಹಾಗೆ ಏನಾದರೂ? ಸೊ ಇಲ್ಲಿವರೆಗೂ ಅದಕ್ಕೆ ಜೆನೆಟಿಕ್ ಸ್ಟಡಿ ಅಂತ ಮಾಡ್ತಾ ಇದ್ದಾರೆ, ಬಟ್ ಅದಕ್ಕೆ ಇದುವರೆಗೂ ಒಂದು ಫ್ರೂಟ್ಫುಲ್ ರಿಸಲ್ಟ್ಸ್ ಏನೂ ಸಿಕ್ಕಲಿಲ್ಲ. ಬಟ್ ಏನಂದರೆ ಅದು ಸಬ್ಸೆಟ್ ಫ್ಯಾಮಿಲಿಯಲ್ ILD ಅಂತ ಹೇಳ್ತಾರೆ. ಈ ಕಂಡೀಷನಲ್ಲಿ ಕೆಲವೊಂದು ಸರಿ ಒಂದು ಸರಿ ಏನಾಗುತ್ತೆ, ಒಬ್ಬರಿಗೆ ILD ಬಂದಾಗ ಏನಾಗುತ್ತೆ, ಅವರ ಫ್ಯಾಮಿಲಿ ಹಿಸ್ಟ್ರಿ ನೋಡಿದಾಗ ಒಬ್ಬರು ಇಬ್ಬರಿಗೆ ಆ ಫ್ಯಾಮಿಲಿ ಹಿಸ್ಟ್ರಿಲಿ ಇರುತ್ತೆ. ಅದನ್ನು ಕೂಲಂಕಷ ನೋಡಿಕೊಂಡು ಅದನ್ನು ಜೆನೆಟಿಕ್ ಕೌನ್ಸಿಲಿಂಗ್ ಅಂತಲೂ ಕೂಡ ಮಾಡಿಕೊಂಡ್ರೆ ಮೋಸ್ಟ್ಲಿ ಮುಂದಿನ ಸಂತತಿಗೆ ಸ್ವಲ್ಪ ಕಡಿಮೆ ಮಾಡೋಂಥ ವ್ಯವಸ್ಥೆಗಳು ಮಾಡ್ಕೋಬೋದು. ಅದ್ರ ಜೊತೆಲಿ ಬೇಗನೆ ಪಿಕ್ ಮಾಡಿಕೊಂಡ್ರೆ ಏನಾದರೂ ಮೆಡಿಸಿನ್ಸ್ ಕೊಟ್ಟು, ಅನ್ಫಾರ್ಚುನೇಟ್ಲಿ ಈಗ ಮೆಡಿಸಿನ್ ಕೂಡ ಯಾವುದೂ ಅಷ್ಟೇ ಅರ್ಲಿ ಸ್ಟಾರ್ಟ್ ಮಾಡೋದ್ರಿಂದ ಕಂಪ್ಲೀಟಾಗಿ ರಿವರ್ಸ್ ಮಾಡ್ತೀನೋ ಅನ್ನೋ ಕಂಡೀಷನ್ ಇಲ್ಲ. ಬಟ್ ಬಂದಿರೋದನ್ನ ಸ್ವಲ್ಪ ರೇಟ್ ಆಫ್ ಪ್ರೋಗ್ರೆಷನ್ ಸ್ವಲ್ಪ ಕಡಿಮೆ ಮಾಡಲಿಕ್ಕಂತ ಒಂದು ವ್ಯವಸ್ಥೆಗಳುಂಟು, ಅದನ್ನು ಉಪಯೋಗ ಪಡ್ಕೋಬೇಕು. ಪದೇ ಏನಾದರೂ ಸಪೋಸ್ ಈ ಥರ ಇನ್ಫೆಕ್ಷನ್ನು ಅಥವಾ ಎಕ್ಸಾಜರ್ಬೇಷನ್ ಆಗ್ತಿದೆ ಅಂತ ಹೇಳಿದ್ರೆ ಕಡಿಮೆ ಮಾಡೋಕ್ಕೆ ವ್ಯಾಕ್ಸಿನೇಷನ್ ಆಗ್ಬೋದು, ಪಲ್ಮನರಿ ರಿಹ್ಯಾಬಿಲಿಟೇಷನ್ ಆಗ್ಬೋದು, ನ್ಯೂಟ್ರಿಷನ್ ಆಗ್ಬೋದು, ಆ್ಯಂಟಿ ಫೈಬ್ರೋಟಿಕ್ ಮೆಡಿಕೇಷನ್ ಕೂಡ ಯೂಸ್ ಮಾಡ್ಕೋಬೋದು. ಇವೆಲ್ಲ ತೊಗೊಂಡು ಕೂಡ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಲಂಗ್ ಟ್ರಾನ್ಸ್ಪ್ಲಾಂಟ್ ಕೂಡ ಒಂದು ಆಪ್ಷನ್ ಬರುತ್ತೆ ಇವರಿಗೆ. ಅಸ್ತಮಾ ಅನ್ನುವಂಥದ್ದು ಚಿಕ್ಕ ವಯಸ್ಸಿನಿಂದಲೇ ಬರಬಹುದು. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಕೂಡ ವಂಶ ಪಾರಂಪರ್ಯ ಹೆರಿಡಿಟರಿಯಿಂದನೂ ಕೂಡ ಬರಬಹುದು, ನಮ್ಮ ಬೆಳವಣಿಗೆಗಳಿಂದನೂ ಕೂಡ ಬರಬಹುದು. ಲೋ ಬರ್ತ್ ವೆಯ್ಟ್ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್. ನಾವು ಈಗ ಲಂಗ್ ಫಂಕ್ಷನಿಂಗ್ ಕೆಪಾಸಿಟಿ ಅಂತ ಹೇಳಿದಾಗ ನಮ್ಮ ಇಂಡಿಯಾದಲ್ಲಿ ಹುಟ್ಟಿರೋಂಥ ಮಕ್ಕಳುಗಳಿಗೆ 30% ಲಂಗ್ ಫಂಕ್ಷನಿಂಗ್ ಕೆಪಾಸಿಟಿ ಕಡಿಮೆ ಇದೆ ಕಂಪೇರ್ಡ್ ಟು ನಮ್ಮ ವೆಸ್ಟರ್ನ್ ಪಾಪ್ಯುಲೇಷನ್. ಕಡಿಮೆ ಇರೋದನ್ನು ನಾವು ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಒಂದು ಪೊಲ್ಯೂಷನ್ ಕಂಟ್ರೋಲಿಂದಾಗಲಿ, ಪ್ರಾಪರ್ ನ್ಯೂಟ್ರಿಷನಿಂದಾಗಲಿ,
ಲೋ ಬರ್ತ್ ವೇಟ್ ಇದ್ದವ್ರಿಗೆ ಸ್ವಲ್ಪ ಬೇಗನೆ ಅಟ್ಲೀಸ್ಟ್ ಪೌಷ್ಟಿಕಾಂಶಗಳು ಕೊಡೋದ್ರಿಂದ ಏನಾಗುತ್ತೆ, ಇದನ್ನು ಸ್ವಲ್ಪ ಬೇಗನೆ ಲಂಗ್ ಫಂಕ್ಷನ್ ಇಂಪ್ರೂವ್ ಮಾಡೋಂಥ ಒಂದು ವಿಧಾನಗಳು. ಲೋ ಫಂಕ್ಷನ್ ಇದ್ದಾಗ, ಲೋ ರಿಸರ್ವ್ ಇದ್ದಾಗ ಏನಾಗುತ್ತೆ, ಪದೇ ಮುಂದೆ ಫ್ಯೂಚರ್ಲ್ಲೂ ಕೂಡ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. COPD ಸ್ಮೋಕಿಂಗಿಂದ ಬರುತ್ತೆ. ಹೌದು, ಅದು ಪ್ರತಿಶತ ಒಂದು 30-40% ರೈಟ್, ಇನ್ನು 60% ನಮ್ಮ ಭಾರತದಲ್ಲೂ ಅಷ್ಟೇ ಇದು ತುಂಬ ಸ್ಟಡೀಸ್ ಆಗಿದ್ದಾವೆ, ಎಕ್ಸ್ಟೆನ್ಸಿವ್ ಸ್ಟಡಿ ಮಾಡಿದ್ದಾರೆ. ವೆಸ್ಟರ್ನ್ ಲಿಟ್ರೇಚರ್ಲಿ ಸ್ಮೋಕಿಂಗ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್ ಫಾರ್ COPD, ಬಟ್ ಇಂಡಿಯನ್ ಲಿಟ್ರೇಚರ್ಲಿ 60% ಈಸ್ ಅ ನಾನ್ ಸ್ಮೋಕಿಂಗ್ ಕಂಡೀಷನ್ಸ್. ನಮ್ಮಲ್ಲಿ ಈ ಹಳ್ಳಿಗಾಡುಗಳ ಕಡೆಲ್ಲ ನೋಡ್ಬೋದು, ಒಲೆಗಳುಂಟು, ಬೆರಣಿ ತಟ್ಟೋದುಂಟು. ಆ ಒಲೆ ಬೆರಣಿಂದ ಅದರಿಂದ ಸ್ಮೋಕು, ಅದರಲ್ಲೂ ಏನಾಗುತ್ತೆ ನಮಗೆ ಪ್ರಿಡಾಮಿನೆಂಟ್ಲಿ ಮೇಲ್ ಕಾಸಿಂಗ್ COPD ಇಸ್ ನೋನ್. ಫೀಮೇಲ್ಸಲ್ಲೂ ಕೂಡ ಈ ಥರ ಶ್ವಾಸಕೋಶ ತೊಂದರೆ ಬಂದಾಗ ಏನಾಗುತ್ತೆ, ಅದನ್ನು ನಾವು ಆಸ್ತಮಾತ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅವರ ದಿನಚರಿಗಳನ್ನು ಸ್ವಲ್ಪ ನೋಡಿಕೊಂಡಾಗ COPD ಹೆಂಗಸರಲ್ಲೂ ಬರೋ ಚಾನ್ಸಸ್ ಇರುತ್ತೆ. ನಮ್ಮ ಡಸ್ಟಿ ಅಟ್ಮಾಸ್ಫಿಯರಿಂದ ಏನಾಗುತ್ತೆ, ಒಲೆ ಪ್ರಾಪರ್ ವೆಂಟಿಲೇಷನ್ ಇಲ್ದಿದ್ದಾಗ ಏನಾಗುತ್ತೆ, ಅದು ಕೂಡ ಒಂದು ಬಯೋಮಾಸ್ ಫ್ಯೂಲ್ ಅಂತ ಹೇಳಿ ಇದು ಮಾಡ್ತೀವಿ. ಬೆರಣಿ ಆಗಲಿ ಅಥವಾ ಕಟ್ಟಿಗೆಗಳಾಗಲಿ ಇದು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಅದು ಈಕ್ವಲ್ ಟು ಸ್ಮೋಕಿಂಗ್. ಅದೇ ಥರ ನಿಮಗೆ ಮಸ್ಕಿಟೋ ಕಾಯಿಲ್ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಮಸ್ಕಿಟೋ ಕಾಯಿಲ್ 8 hour ರನ್ ಮಾಡೋದು ಈಕ್ವಲ್ ಟು 100 cigarette ಸ್ಮೋಕಿಂಗ್. ಕೆರೋಸಿನ್ ಸ್ಟವ್ ಕೂಡ ಅದರಿಂದನೂ ಕೂಡ ನಮಗೆ ಪೊಲ್ಯೂಷನಿಂದ ಅದರಿಂದನೂ ಕೂಡ ಈ COPD ಕಂಡೀಷನ್ನು ಬರೋ ಚಾನ್ಸಸ್ ಇರುತ್ತೆ. ಲಂಗ್ ಡಿಸೀಸ್ ಇದ್ದವರು ಎಕ್ಸಸೈಸ್ ಮಾಡಬಾರ್ದು. ಸೊ ಇಲ್ಲಿ ಎಕ್ಸಸೈಸ್ ಮಾಡಬಾರ್ದು ಅನ್ನೋದು ಒಂದು ಇಂಡಿವಿಜುವಲ್ ಡಿಸಿಷನ್. ಯಾಕೆ ಮಾಡಬಾರ್ದು ಅಂದರೆ, ಒಂದು ನಿಮ್ಮ ವೈದ್ಯಕೀಯ ಸಲಹೆ ಪಡ್ಕೊಳ್ಳೋದು ಹಿಂದೇನಾಗುತ್ತೆ, ಲೈಕ್ ಸಪೋಸ್ ಸಿವಿಯರ್ ಆಸ್ತಮಾ, ನಾವು ಕಪಾಳಭಾತಿ ಮಾಡ್ತೀವಿ, ನಾವು ಪ್ರಾಣಾಯಾಮ ಮಾಡ್ತೀವಿ, ಅಷ್ಟೊಂದು ಎಕ್ಸ್ಟೆನ್ಸಿವ್ ಒಂದು ಆ್ಯಕ್ಟಿವಿಟಿ ಏನಾಗುತ್ತೆ, ನಿಮ್ಮ ಆರೋಗ್ಯದಲ್ಲಿ ಆ ಸ್ಪ್ಯಾಸಮ್ ಅನ್ನೋದು ಬಂದು ಮೋಸ್ಟ್ ಕಾಮನ್ಲಿ ಲಂಗ್ಸಲ್ಲಿ ಅದು ನಿಮ್ಮ ಕಂಡೀಷನ್ನ ವರ್ಸನಿಂಗ್ ಮಾಡೋ ಕಂಡೀಷನ್ಸು ಆಗಬಹುದು. ಸೊ ಯಾವುದೇ ಒಂದು ಲಂಗ್ ಕಂಡೀಷನ್ ಇದ್ದಾಗ ನಿಮ್ಮ ವೈದ್ಯರನ್ನು ಸಲಹೆ ಪಡ್ಕೊಂಡು ನೀವು ಆ್ಯಕ್ಟಿವಿಟಿ ಮಾಡ್ಬೋದಾ ಇಲ್ಲೋ ಅನ್ನೋದು ನೋಡ್ಕೋಬೇಕಾಗತ್ತೆ. ಸಪೋಸ್ ILD ಅರ್ಲಿ ಪಾರ್ಟ್ ಆಫ್ ನೋಡಿದಾಗ ILDಲಿ ಕೆಮ್ಮು ಕಫ ಇದ್ದರೆ ಮಾತ್ರ ಇರುತ್ತೆ, ಫಾಸ್ಟಾಗಿ ವಾಕ್ ಮಾಡಿ ಸ್ವಲ್ಪ ಉಸಿರಾಡಕ್ಕೆ ತೊಂದರೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಇಂಥವ್ರನ್ನ ನಾವು ಒಂದು ತಪಾಸಣೆಗೊಳಗಾಗಿ ಅದನ್ನು ಅವರ ಫಿಸಿಕಲ್ ಎಂಡ್ಯೂರೆನ್ಸ್ ನೋಡಿಕೊಂಡು ಅವ್ರು ಎಕ್ಸಸೈಸ್ ಮಾಡ್ಬೋದಾ ಅನ್ನೋದು ಡಿಸೈಡ್ ಮಾಡೋದು ಒಳ್ಳೆಯದು. ಸ್ಟೀಮ್ ಮತ್ತು ಬಿಸಿ ನೀರನ್ನ ಶವರ್ ಮಾಡೋದ್ರಿಂದ ಮ್ಯೂಕಸ್ ಕ್ಲಿಯರ್ ಮಾಡುತ್ತೆ. ಸೊ ಇದು ಒಂದು ಹೈಡ್ರೇಷನ್ನ ಇನ್ಕ್ರೀಸ್ ಮಾಡುತ್ತೆ. ನೀವು ಕಫ ಒಳಗಡೆ ಕೊಟ್ಟಿರೋದನ್ನ ನಾವು ಬ್ರೇಕ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ನಾವು ಮಾಡೋದಂಥ ವ್ಯವಸ್ಥೆ ಇದು. ಹೈಡ್ರೇಷನ್ ಇನ್ಕ್ರೀಸ್ ಮಾಡೋದ್ರಿಂದ ಕಫ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಮೆಡಿಕಲಿ ಎವಿಡೆನ್ಸ್ ಬೇಸ್ಡಲ್ಲಿ ಇದಕ್ಕೆ 100% ಎಸ್ ಅನ್ನೋದಕ್ಕೆ ಆನ್ಸರ್ ಇಲ್ಲ. ಅದು ಮಾಡೋದ್ರಿಂದ ಸ್ವಲ್ಪ ಕಫ ಗಟ್ಟಿಯಾಗೋದನ್ನ ಸಡಿಲಗೊಳಿಸ್ಬೋದು, ಕ್ಲಿಯರ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗಬಹುದು. ವೀಕ್ ಇಮ್ಯುನಿಟಿ ಇರೋರು ನ್ಯೂಮೋನಿಯಾ ಎಗೇನ್ಸ್ಟ್ ವ್ಯಾಕ್ಸಿನ್ ತಗೊಳ್ಳೋಕ್ಕೆ ಆಗಲ್ಲ. ನಿಮೋನಿಯಾ ಈಗ ಇಮ್ಯುನಿಟಿ ವೀಕ್ ಅನ್ನೋದು ಜನರಲಿ ಅದು ಚೈಲ್ಡ್ಹುಡ್ ಪ್ರೊಸೆಸ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ಅಡಲ್ಟ್ವರೆಗೂ ನೀವು ಮಾಡಿರೋದಾದರೆ ಅಡಲ್ಟಲ್ಲಿ ಇಮ್ಯುನಿಟಿ ಬೆಳೆದೇ ಹೊರತು ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಈ ಏನಾದರೂ ಸಪೋಸ್ ಇಮ್ಯುನಿಟಿ ಪ್ರಾಬ್ಲಮ್ ಅಂತೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಪದೇ ಕೆಮ್ಮು ಕಫ, ಪದೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು, ನೆಬ್ಲೇಷನ್ಸ್ ಆಗಲಿ ಆ್ಯಂಟಿಬಾಡೀಸ್ ಪದೇ ಕೊಡೋದ್ರಿಂದ ಅದಕ್ಕೆ ಸ್ಪೆಷಲಿಸ್ಟ್ನ ಕಾಣೋದ್ರಿಂದ ಏನಾಗುತ್ತೆ, ಆ ಇಮ್ಯುನಿಟಿ ಲೆವೆಲ್ ಯಾವ ಥರ ಇದೆ. ಒಂದು ಇನ್ಫೆಕ್ಷನ್ಗೆ ಒಂದು ಆ್ಯಂಟಿಬಯೋಟಿಕ್ಸೇ ಆನ್ಸರ್ ಅಂತ ಹೇಳಿದರೆ ಈ ಪ್ರಪಂಚದಲ್ಲಿ ಯಾರೂ ಸಾಯೋಂಥ ಅವಶ್ಯಕತೆ ಇರಲಿಲ್ಲ. ಬಟ್ ಡಿಪೆಂಡ್ಸ್ ಯಾವ ಥರ ಅಣು ಕಾಸ್ ಮಾಡ್ತಾಯಿದೆ, ಯಾವ ವಯಸ್ಸಿನ ಜನಕ್ಕೆ ಇದು ಇನ್ಫೆಕ್ಷನ್ ಆಗಿದೆ, ಯಾವ ಥರ ಆ್ಯಂಟಿಬಯೋಟಿಕ್ಸ್ ಇದೆ ನಮಗೆ, ಯಾವ ಥರ ನಾವು ಅದನ್ನು ನ್ಯೂಟ್ರಿಷನ್ ಆಗಲಿ ಫಿಸಿಕಲ್ ಆ್ಯಕ್ಟಿವಿಟಿ ಯಾವ ಥರ ಇಟ್ಕೊಂಡು ಇದನ್ನೆಲ್ಲ ಡಿಪೆಂಡ್ ಆಗುತ್ತೆ ಈ ಒಂದು ನಿಮೋನಿಂದ ಹೊರಗಡೆ ಬರೋಂಥದ್ದು. ಈಗ ಇಮ್ಯುನಿಟಿ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೆ ಕೆಲವೊಂದು ಇಮ್ಯೂನ್ ಬೂಸ್ಟಿಂಗ್ ಮಾಡೋದಂಥ ಕೆಲವೊಂದು ವ್ಯವಸ್ಥೆಗಳು ಅಂತಂದರೆ ತುಂಬ ಪದೇ ಇನ್ಫೆಕ್ಷನ್ ಆಗುತ್ತೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಈ ಥರದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಆ ಇನ್ಫೆಕ್ಷನ್ ಟೆಂಡೆನ್ಸಿನ ಬೇಗನೆ ಗುರ್ತಿಟ್ಕೊಂಡು ಟ್ರೀಟ್ಮೆಂಟ್ ಮಾಡೋಂಥ ಅವಶ್ಯಕತೆಗಳು ಇದ್ದಾವೆ ಇಲ್ಲಿ. ಡಾಕ್ಟರ್, ಕೊನೆಯದಾಗಿ ಮನುಷ್ಯನ ದೇಹದಲ್ಲಿ ಯಾವಾಗ ಬದಲಾವಣೆ ಬರುತ್ತೋ, ಯಾವ ಬದಲಾವಣೆ ಬಂದಾಗ ಅವರು ಪಲ್ಮನಾಲಜಿಸ್ಟ್ಗಳನ್ನು ಮೀಟ್ ಆಗಬೇಕು ಅಂತ ಹೇಳಿ? ಒಂದು ಜ್ವರ, ಕೆಮ್ಮು 2-3 ವಾರ ಪದೇ ಕೆಮ್ಮು ಬರ್ತಾ ಇದೆ, ಕೆಮ್ಮು ಜೊತೆ ಕಫ ಬೀಳ್ತಾ ಇದೆ, ಕಫ ಇನಿಷಿಯಲಿ ವೈಟ್ ಇದ್ದು ನೆಕ್ಸ್ಟ್ ಯೆಲ್ಲೋ ಇದ್ದು ಗ್ರೀನ್ ಆಗಲಿ ಬ್ಲ್ಯಾಕ್ ಅಥವಾ ಬ್ಲಡ್ ಅಥವಾ ಹಿಮೋಪ್ಟಿಸ್ ಅಂತೇಳಿ ಇಂಥ ಕಂಡೀಷನ್ನು. ಅನ್ಯೂಷಲ್ ಆಗಿ ಒಂದು ಉಸಿರಾಡ ತೊಂದರೆ ಬರೋದ್ರಿಂದ ರಾತ್ರಿ ಹೊತ್ತು ಗೊರಕೆ ಹೊಡೆಯೋದು, ಪ್ಲಸ್ ಚೆಸ್ಟ್ ಪೇನ್ ಆಗಲಿ, ವೆಯ್ಟ್ ಲಾಸ್ ಆಗೋದು, ಇವೆಲ್ಲ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಇದ್ದಾಗ ನೀವು ಒಂದು ಪಲ್ಮನಾಲಜಿಸ್ಟ್ ಕಾಣೋದ್ರಿಂದ ಅದಕ್ಕೆ 100% ಒಂದು ಸೊಲ್ಯೂಷನ್ ಕಂಡುಕೊಳ್ಳಲಿಕ್ಕೆ ಈಸಿ ಆಗುತ್ತೆ. ಡಾಕ್ಟರ್, ನೀವು ಹೇಳಿದ್ರಿ ಗೊರಕೆ ಹೊಡೆಯುವುದು ಕೂಡ ಒಂದು ಸಿಂಪ್ಟಮ್ಸ್ ಅಂತ ಹೇಳಿ. ಅದೆಷ್ಟೋ ಜನ ತುಂಬ ಟಯರ್ಡ್ ಆಗಿ ಬಂದಾಗ ಕೂಡ ಗೊರಕೆ ಹೊಡೆಯುವುದು ಸಾಮಾನ್ಯ ಅಲ್ವಾ? ಇದು ಕೂಡ ಡಿಸೀಸಾ? ನಾವೀಗ ಗೊರಕೆ ಹೊಡೆಯೋದು ಪ್ರಾಬ್ಲಮ್ ಅಲ್ಲ, ಬಟ್ ಗೊರಕೆ ಹೊಡೆಯೋದ್ರಿಂದ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನು ಪ್ರಾಬ್ಲಮ್ ಆಗ್ತಾ ಇದೆ. ಗೊರಕೆ ಹೊಡಿತಿರ್ಬೇಕಾದ್ರೆ ಸಡನ್ ನಿಲ್ಲೋದು,
ಗಾಬರಿ ಆಗೋದು, ಸಡನ್ ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಸಡನ್ ಬಿ ಪಿ ಜಾಸ್ತಿ ಆಗೋದು, ಅದ್ರ ಜೊತೆಲಿ ಬೆಳಿಗ್ಗೆ ಒಂದು ಜಾವ ಎದ್ದಾಗ ಫ್ರೆಶ್ ಅನಿಸದೇ ಇರೋದು, ತಲೆನೋವು ತಲೆಭಾರ ಇರೋದು ಬೆಳಿಗ್ಗೆ ಎದ್ದ ತಕ್ಷಣ, ಬಾಯೆಲ್ಲ ತುಂಬ ಡ್ರೈ ಆಗೋದು, ನೈಟಲ್ಲಿ ಪದೇ ಪದೇ ನೀರು ಕುಡಿಯೋಂಥ ಒಂದು ಕಂಡೀಷನ್ ಇದ್ದಾಗ, ಪ್ಲಸ್ ಮಧ್ಯಾಹ್ನದ ಹೊತ್ತು ಊಟ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ದಾಗ ತೂಡಿಕೆ ಬರೋದು, ಇವೆಲ್ಲ ಲಕ್ಷಣಗಳು ವಿತ್ ಗೊರಕೆ ಇದ್ದಾಗ ಅದಕ್ಕೂ ಒಂದು ಇವ್ಯಾಲ್ಯೂಷನ್ ಮಾಡಬೇಕಂತ ಅವಶ್ಯಕತೆ ಇದೆ. ಗೊರಕೆ ಹೊಡೆಯೋರು ಎಲ್ಲರೂ ಪ್ರಾಬ್ಲಮ್ ಅಲ್ಲ, ಗೊರಕೆ ಹೊಡೆಯೋರಿಗೆ ಈ ಥರ ಸಿಂಪ್ಟಮ್ಸ್ ಇದ್ದಾಗ ಪ್ಲಸ್ ಓವರ್ ವೆಯ್ಟ್ ಇದ್ದಾಗ ಇಂಥ ಜನಗಳಿಗೆ ಒಂದು ಸ್ಕ್ರೀನಿಂಗ್ ಮೊಡಲಿಟಿ ಅಂತ ಮಾಡಿಕೊಂಡು ಇವೆಲ್ಲ ಕ್ವಶನ್ ಕೇಳಿಕೊಂಡು ಮುಂದಕ್ಕೆ ಹೋಗ್ಬೇಕಂತ ಅವಶ್ಯಕತೆ. ಇವೆಲ್ಲವನ್ನು ತಡಿಬೇಕು ಅಂತ ಇದ್ರೆ ಜನರು ಏನು ಮಾಡಬೇಕು ಅಂತ ಹೇಳಿ? ಗುಡ್ ಲೈಫ್ ಸ್ಟೈಲ್, ಸ್ಮೋಕಿಂಗ್ ಇದ್ದರೆ ಬಿಡಬೇಕಾಗತ್ತೆ. ಏರ್ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಗುಡ್ ಪ್ಲಾಂಟೇಷನ್, ಎನ್ವೈರನ್ಮೆಂಟಲ್ ಕೇರ್ ನೋಡ್ಕೋಬೇಕಾಗತ್ತೆ. ಗುಡ್ ನ್ಯೂಟ್ರಿಷನ್, ಗುಡ್ ಫಿಸಿಕಲ್ ಆ್ಯಕ್ಟಿವಿಟಿ, ಎಲ್ಲದ್ರ ಬಗ್ಗೆನೂ ಸ್ವಲ್ಪ ಅರಿವು ಇಟ್ಕೋಬೇಕಾಗತ್ತೆ. ತಿಳುವಳಿಕೆ ಇಟ್ಕೊಂಡು ಯಾವ ಡಿಸೀಸ್ ಬಂದು ಯಾವ ಥರ ನಾವು ಮುನ್ನೆಚ್ಚರಿಕೆಯಾಗಿ ಇಟ್ಕೋಬೇಕು ಅದನ್ನು ನೋಡ್ಕೋಬೇಕಾಗತ್ತೆ. ಪ್ರಿವೆನ್ಷನ್ ಸ್ಟ್ರಾಟಜಿ, ಲಂಗ್ಸಲ್ಲಿ ಏನೋ ಸ್ವಲ್ಪ ನಿಮೋನಿಯಾ ಆಗಲಿ ಅಥವಾ ಪರ್ಮನೆಂಟ್ ಡ್ಯಾಮೇಜಸ್ ಏನೋ ಇದೆ ಅಂತ ಹೇಳಿದಾಗ ಅದಕ್ಕೆ ವ್ಯಾಕ್ಸಿನೇಷನ್ ಕೂಡ ಒಂದು ಸ್ಟ್ರಾಟಜಿ, ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಇವೆಲ್ಲದನ್ನು ನೋಡ್ಕೊಳೋದ್ರಿಂದ ಹೆಲ್ತಿ ಲೈಫ್ ಸ್ಟೈಲ್, ಬ್ಯಾಲೆನ್ಸ್ಡ್ ಡಯಟ್, ಗುಡ್ ಸ್ಲೀಪ್ ಇಸ್ ಅ ಕೀ ಟು ದ ಸಕ್ಸಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಅದೆಷ್ಟೋ ಜನರಿಗೆ ಪಲ್ಮನಾಲಜಿ ಬಗ್ಗೆ ಅಷ್ಟು ಅರಿವಿರಲ್ಲ. ಅರಿವಿಲ್ಲದವರಿಗೆ ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ನ ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಡಾಕ್ಟರ್ ಸುನಿಲ್ ಅವರು ನಮಗೆ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು.